ನಾನು ಒಂದು ಅದೃಷ್ಟವಂತದ ಮನುಷ್ಯ ಅಂತ ಹೇಳಬೇಕು. ಭಗವಂತನ ಕಾಣುವ ಆಸೆಯಲ್ಲಿ ಬಹಳ ಪರದಾಡ್ತಾ ಇದ್ದೆ. ಈ 94-95ನೇ ಇಸ್ವಿಯಲ್ಲಿ ಜೆ ಕೃಷ್ಣಮೂರ್ತಿಯವರ ನನ್ನ ಮೊದಲನೆಯ ಮತ್ತು ಕೊನೆಯ ಬಿಡುಗಡೆ, ಈ ಪುಸ್ತಕವನ್ನು ಓದ್ತಾ ಇರ್ಬೇಕಾದ್ರೆ ಬಹಳ ಆಳವಾಗಿ ಭಗವಂತನ ಬೇಡ್ಕೊಂಡೆ, ನನಗೆ ಈ ಸತ್ಯದ ದಾರಿ ತೋರ್ಸಪ್ಪ ಅಂತ. ಅವಾಗ ನನಗೆ ಭಗವಂತ ಕೃಷ್ಣಮೂರ್ತಿಗಳಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದ. ಇಲ್ಲೊಬ್ಬ ವ್ಯಕ್ತಿ ಭಗವಂತನ ಕಾಣುವ ಹಂಬಲದಲ್ಲಿ ಒದ್ದಾಡ್ತಿದ್ದಾನೆ, ಅವನು ಜನ್ಮದಲ್ಲೂ ನಿನ್ನ ಜೊತೆಯಲ್ಲೇ ಇದ್ದ, ಈ ಜನ್ಮದಲ್ಲಿ ಬಿಟ್ಟು ಹೋಗಿದ್ದಾನೆ. ಅವನನ್ನ ನೀನು ಜೊತೆ ಮಾಡಿ ಅವನನ್ನ ನೀನು ಈ ಆಧ್ಯಾತ್ಮದ ದಾರಿಗೆ ತರಬೇಕು ಅಂತ ಭಗವಂತನ ಸಂದೇಶ ನನ್ನ ಗುರುಗಳಿಗೆ ಬಂದಿತ್ತು. ಅವರು ನನ್ನನ್ನು ಹುಡುಕ್ತಾ ಇದ್ರು, ನಾನು ಗುರುಗಳನ್ನ ಹುಡುಕ್ತಾ ಇದ್ದೆ. ಇಬ್ರು ಒಂದೇ ಸಂಸಾರದಲ್ಲಿ, ಒಂದೇ ಕುಟುಂಬದಲ್ಲಿ, ಪ್ರತಿ ಜನ್ಮದಲ್ಲೂ ಇದ್ವಿ. ಮಾಡಿದ್ದು ತಪ್ಪುಗಳಿಂದ ಈ ಒಂದು ಜನ್ಮದಲ್ಲಿ ಅವರ ಆ ಸಂಬಂಧವನ್ನು ಇಟ್ಕೊಳಕ್ ಆಗ್ಲಿಲ್ಲ. ಅದು ನಾನು ಭಗವಂತನ್ಗೆ ಪದೇ ಪದೇ ಕ್ಷಮೆ ಕೇಳ್ಕೊಂಡಿದ್ದೀನಿ, ಗುರುಗಳಿಗೂ ಕೇಳ್ಕೊಂಡಿದ್ದೀನಿ. ಗುರುಗಳು ಈ ದೇಹವನ್ನು ತ್ಯಜಿಸುವಾಗ ಒಂದು ಮಾತು ಕೊಟ್ರು, ಮುಂದಿನ ಜನ್ಮದಲ್ಲಿ ನೀನು ನನ್ನ ಜೊತೆಯಲ್ಲೇ ಇರುತ್ತೀಯ, ಹೋಗು ಭಾಸ್ಕರ ಅಂತ ಹೇಳಿ ಕಳಿಸ್ಕೊಟ್ರು. ಅಷ್ಟೇ ಅಲ್ಲ, ದೇಹ ಬಿಟ್ಟ ಮೇಲೆ ತಮ್ಮ ಒಂದು ಆಧ್ಯಾತ್ಮನ ಶಕ್ತಿ, ಭಗವಂತನ ಶಕ್ತಿ ಒಂದನ್ನ ನನ್ನ ದೇಹದಲ್ಲಿ ಇಟ್ಟುಬಿಟ್ಟು ಅವರು ದೇಹ ತ್ಯಾಗ ಮಾಡಿದ್ರು. ಈ ರಹಸ್ಯವನ್ನೆಲ್ಲ ಹೇಳಬಾರ್ದು, ಯಾಕೆಂದ್ರೆ ಮನುಷ್ಯನಲ್ಲಿ ಅದ್ಭುತವಾದ ಶಕ್ತಿ ಇದೆ ಭಾಸ್ಕರ, ಇದನ್ನ ವ್ಯರ್ಥ ಮಾಡಿಕೊಳ್ಳಬೇಡ. ಜನರು ಈ ಪ್ರಾಪಂಚಕದ ಡೆಲ್ಯೂಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನೀನು ಇದರಿಂದ ಈಚೆ ಬಂದು ಆ ಭಗವಂತನಿಗೆ ಅವಮಾನ ಮಾಡಬೇಡ. ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ಯು ಕ್ಯಾನ್ ಡೂ ಎನಿಥಿಂಗ್. ಏನಂದ್ರೆ ನಿನ್ನಲ್ಲಿ ಆ ವಿಲ್ ಪವರ್ ಕಡಿಮೆ ಇರೋದ್ರಿಂದ ಆಗ್ತಾ ಇಲ್ಲ. ಮನಸ್ಸು ಮಾಡು, ಧೈರ್ಯ ಮಾಡು, ನಾನಿದ್ದೀನಿ, ಭಗವಂತ ಇದ್ದಾನೆ ಅಂತ ನನಗ್ ಪದೇ ಪದೇ ಹೇಳೋರು. ನೀನ್ ಹಾಗೆ ಸತ್ರೆ ನಿನ್ನಲ್ಲಿರೋ ಭಗವಂತನಿಗೆ ಅವಮಾನ. ಇವಾಗ ಜಗತ್ತಿನಲ್ಲಿ ಬೇಕಾಗಿರೋದು ಭಗವಂತನಿಗೆ ಒಳ್ಳೆ ಒಂದು 100 ಜನ ಆಧ್ಯಾತ್ಮದಲ್ಲಿ ಅರಳಿರುವ ವ್ಯಕ್ತಿಗಳು, ಅದನ್ನು ಭಗವಂತ ಹುಡುಕ್ತಾ ಇದ್ದಾನೆ. ಆದ್ರೆ ಜನರು ಭಗವಂತನನ್ನ ಹೋಗಿ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಇದೇ ದುಃಖ. ಈ ಡೆಲ್ಯೂಷನ್ನು, ಮಾಯೆ ಅನ್ನೋದು ಬಹಳ ಜಾಸ್ತಿ ಆಗಿರೋದ್ರಿಂದ ಜನ ತೊಂದರೆಯಲ್ಲಿ ಸಿಕ್ಕಾಕೊಂಡು ತುಂಬಾ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಕಠಿಣವಾದ ದಿನಗಳು ಬರುತ್ತಿದೆ. ಜನರು ಇವಾಗಲೇ ಎಚ್ಚೆತ್ತರ ಮಾಡಿಕೊಂಡು ಈ ಆಧ್ಯಾತ್ಮದ ಪ್ರಜ್ಞೆಯನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರಿಗೆ ಎಷ್ಟೇ ಚೆನ್ನಾಗಿ ಭಾಷಣ ಮಾಡಿದ್ರೆ ಜನಗಳು ಬಂದು ಸೇರ್ತಾ ಇದ್ರು. ಸರ್, ತುಂಬಾ ಕ್ರೌಡ್ ಇತ್ತು ಅಂತ ನಾನು ಹೇಳ್ತಾ ಇದ್ದೆ. ನನಗೆ ಕ್ರೌಡ್ ಮುಖ್ಯ ಅಲ್ಲಪ್ಪ, ನನಗೆ ಒಂದು 5-6 ನಿಜವಾದ ಭಕ್ತರು, ನಿಜವಾಗಿ ಸತ್ಯವನ್ನು ತಿಳಿಯುವ ಆತ್ಮಗಳು ಬೇಕಷ್ಟೇ. ನನ್ನಲ್ಲಿ 100 ಜನ ಕ್ಲಾಸ್ ರೂಮಲ್ಲಿ ಒಬ್ಬ ಪಾಸ್ ಆದ್ರೂ ಸಾಕು ನನಗೆ, ನನ್ನ ಅದು ಜೀವನದ ಸಂತೋಷ ಅಂತ ಪದೇ ಪದೇ ಹೇಳ್ತಾ ಇದ್ರು. ಮನುಷ್ಯ ತಾನು ಏನು ಅನ್ನೋದೇನೇ ಈ ಗಲಾಟೆ, ಈ ಸಂಸಾರದ, ಈ ಪ್ರಪಂಚದಲ್ಲಿ ಮರ್ತೇ ಹೋಗಿದ್ದಾನೆ. ಸತ್ಯ ಏನ್ ಸರ್ ಅಂದೆ. ಸತ್ಯ ನಿನ್ನ ಜೀವನ ಭಗವಂತನ ಜೊತೆ. ನಿನ್ನ ಮರಣ ಹೊಂದಿದ ಮೇಲೂ ಮೇಲಿನ ಎಟರ್ನಲ್ ವರ್ಲ್ಡ್ ಅಲ್ಲೂ ಭಗವಂತನ ಜೊತೆ ನಿನ್ನ ಜೀವನ. ದಿಸ್ ಈಸ್ ದಿ ಅಬ್ಸಲ್ಯೂಟ್ ಎಟರ್ನಲ್ ಟ್ರೂತ್ ಅಂದ್ರು. ಲಿವ್ ಇನ್ ಗಾಡ್, ಯು ಆರ್ ಬಾರ್ನ್ ಇನ್ ಗಾಡ್, ಯು ಆರ್ ಲಿವಿಂಗ್ ಇನ್ ಗಾಡ್, ಯು ಆರ್ ಎಂಡಿಂಗ್ ಇನ್ ಗಾಡ್. ಸೊ ಡೋಂಟ್ ಬಿ ಅಫ್ರೇಡ್ ಆಫ್ ಗಾಡ್, ಮೇಕ್ ಗಾಡ್ ರಿಯಲ್. God is real, God can be contacted. God realization is not the monopoly of a few saints and yogis, or human being can realize. That is the secret. Don't waste your birth. Instructions till your end ಅಂದ್ರು. ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಭಗವಂತನು ಸದಾ ನನ್ನ ಜೊತೆಯಲ್ಲೇ ಇದ್ದಾನೆ. ಗುರುಗಳು ಎಲ್ಲಿ ನಾನು ಕೆಟ್ಟ ದಾರಿಗೆ ಹೋದ್ರು, ತಪ್ಪು ಮಾಡಿದ್ರು ತೊಂದರೆ, ರೋಗಗಳು ಕೊಟ್ಟು ಸರಿ ಮಾಡ್ತಾ ಇದ್ದಾರೆ. ಭಗವಂತ ನನ್ನ ಯೋಗಕ್ಷೇಮವನ್ನು ನೋಡ್ಕೊಂಡಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಯೋಗಕ್ಷೇಮ ನಾನ್ ಬಟ್ ನಾವು ಆ ರೀತಿ ಬದುಕ್ತಾ ಇದೀವ ಅನ್ನೋ ಪ್ರಶ್ನೆ ನನ್ಗೆ ಎಷ್ಟೋ ಸಲ ಬಂತು. ಅದರಿಂದ ಪ್ರತಿದಿನ ನನ್ನ ಜೀವನವನ್ನು ನಾನೇ ಆಡಿಟ್ ಮಾಡ್ಕೊಳ್ತೀನಿ. ವೆದರ್ ಐ ಆಮ್ ಲಿವಿಂಗ್ ಪ್ರಾಪರ್ಲಿ, ವೆದರ್ ಐ ಆಮ್ ಥಿಂಕಿಂಗ್ ಪ್ರಾಪರ್ಲಿ, ದೆನ್ ಓನ್ಲಿ ಐ ವಿಲ್ ಬಿ ಇನ್ ದಿ ಕ್ರಿಯೇಷನ್ ಅನಿಸ್ತು. ಇದು ನನ್ನ ಗುರುಗಳು ಕೊಟ್ಟ ಸಂದೇಶ, ಇದು ಜೀವನದ ಉದ್ದೇಶ. ಮಿಕ್ಕಿದ್ದೆಲ್ಲ ಅದೆಲ್ಲ ಕ್ಷಣಿಕ, ಅದು ಹೊರಟೋಗೋದು. ವಾಟ್ ಯು ಸಿ, ವಾಟ್ ಯು ಟಚ್, ವಾಟ್ ಯು ಥಿಂಕ್, ಎವ್ರಿಥಿಂಗ್ ವಿಲ್ ಪಾಸ್ ಅವೇ. ವಾಟ್ ಯು ಸಿ, ವಾಟ್ ಯು ಟಚ್ ಈಸ್ ಡಿವೈನ್. ದಿ ಕ್ರಿಯೇಷನ್ ಈಸ್ ವೆರಿ ಸೇಕ್ರೆಡ್ ಅಂಡ್ ಹೋಲಿ. ಲೆಟ್ us make this earth a beautiful planet. God wants his
planet to be very safe, a beautiful one, and we are the children to make this planet a safe. God wants universal brotherhood and fatherhood of God. But unfortunately, our ego is playing havoc. Our mind is our own enemy. ಕೊನೆ ಕ್ಷಣಿಕದಲ್ಲಿ ಗೊತ್ತಾಗತ್ತೆ ದುಡ್ಡು, ಅಹಂಕಾರ, ಕಾಮದಹ, ದೇಹದ ಮೇಲಿನ ಪ್ರೀತಿ, ಸೆನ್ಸಸ್ ಮೇಲಿರೋ ಪ್ರೀತಿ, ಇದೆಲ್ಲ ಕ್ಷಣಿಕ ಅಂತ ಇದು ಕೊನೆ ಗಳಿಗೆಯಲ್ಲಿ ನಮ್ಗೆ ಅರಿವಾಗುತ್ತದೆ. ನಾವು ಈ ಅಜ್ಞಾನದಿಂದ ಈಚೆ ಬಂದು ಸದಾ ಭಗವಂತನಲ್ಲಿ ಬದುಕಿ, ಭಗವಂತನ ಎಷ್ಟೇ ಕಷ್ಟದಲ್ಲಿರ್ಲಿ ಭಗವಂತನನ್ನ ಕೈ ಬಿಡದೆ ಆ ಡೀಪ್ ಫೈತ್ ಇಟ್ಕೊಂಡು ಅವನ ಜೊತೆ ನಾವು ಮೆಸೇಜ್ ಮಾಡ್ಬೇಕು, ಅವನ ಜೊತೆ ನಾವು ಮೊಬೈಲ್ ಅಲ್ಲಿ ಮಾತಾಡ್ಬೇಕು. ಇದೇ ಜೀವನದ ಉದ್ದೇಶ. ಇದೇ ನನ್ನ ಪ್ರತಿಯೊಬ್ಬ ಸೋದರ ಸೋದರಿಯರಿಗೂ ಹೇಳ್ತಾ ಇರೋದು. ಇವಾಗ ನಾವು ಮಾಡಿರೋ ತಪ್ಪುಗಳಿಗೆ ಭಗವಂತ ಕೊಟ್ಟಿರೋ ಸೆಂಟೆನ್ಸ್, ಜೈಲ್ ಸೆಂಟೆನ್ಸ್ ಏನಪ್ಪಾ ಅಂದ್ರೆ ಈ ಸಫರಿಂಗ್ ಕೊರೋನಾ. ಬಿಕಾಸ್ ದಿ ಅರ್ತ್ ಈಸ್ ಲೋಡೆಡ್ ವಿತ್ ಡಿಸೀಸ್ ಅಂಡ್ ಈವಿಲ್ಸ್. ಸೊ ಅದಕ್ಕೋಸ್ಕರನೇ God has slightly touched the accelerator. In future days, if you do not mend our ways, spiritually, mentally, psychologically, morally, financially, the punishment is going to be very, very heavy. The humanity has to face a huge catastrophe. So let us have the fear of God, wisdom of God. Even though our sins are as big as Arabian Sea or Himalayas, with the awareness of God, with the knowledge of God, with the fear of God, we can safely cross this sea of sin with His blessings, with His protection. The only path is a spiritual path where divine protection, happiness is always available. When you think of God, when you remember God, when you make God real, I am telling you, no microbe, no bacteria, no virus will enter your body. They will be electrocuted when it immediately touches your body. That is the power of the Almighty that is within your heart. The judge is Himself, the God Himself is the judge who is residing in every heart. As regards meditation and study circle, it was founded by my beloved Gurudeva long ago, with the sole intention of creating God's awareness, to make every soul a divine human being. See, sometimes you see this cat entering the jungle. It comes back as a wild cat. So an ordinary human being who enters the spiritual path becomes a divine man. That was the mission of my Gurudeva. He wanted to make a few perfect human beings on this earth. With that intention, and under instructions from his Gurudeva and under instructions from the Lord Himself, He created this meditation study circle with the sole intention of making others divine and to know the truth. I profusely thank my Gurudeva for his contribution to the humanity. I sincerely pray the Lord Almighty also to give me another opportunity to work with my Gurudeva in future incarnations. Thank you. We are very grateful to Sri Bhaskar for sharing his feelings, for telling us about the importance of God in our life. The love of God is all-encompassing. So if we are in love with God, then fear of God will automatically take a backseat in all our lives. So he has shared very beautifully his interactions with Sri S. Krishnamurti and Srimati Rukmini Krishnamurti, founders of Meditation and Study Circle. We are very, very grateful to Sri Bhaskar for all the seva volunteering work that he has done for this forum. Let us offer our pranams to him. Also our Pushpa Vrishti clap, angel showering blossoms upon the enlightened. Thank you so much, Bhaskarji. So we have the speaker of today. I would request Sri Guru Prasad ji to introduce Sri N. Vasudev, who will be giving today's discourse. ಇವತ್ತು ಉಪನ್ಯಾಸ ನೀಡ್ತಾ ಇರುವಂತ ವಾಸುದೇವ್ ಅವ್ರನ್ನ ಶ್ರೀ ಗುರುಪ್ರಸಾದ್ ಅವರು ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ನಾನು ಗುರುಪ್ರಸಾದ್. ಈ ಒಂದು ಮೆಡಿಟೇಷನ್ ಸ್ಟಡಿ ಸರ್ಕಲ್ಗೆ 15 ವರ್ಷದಿಂದ ಬರ್ತಾ ಇದ್ದೀನಿ.
ನನಗೆ ವಾಸುದೇವರು ಪರಿಚಯ ಆಗಿದ್ದು ಅವರು ಈ ಒಂದು ಸಂಸ್ಥೆಯ ಜಾಯಿಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಲು ಶುರು ಮಾಡಿದಾಗ ನನಗೆ ಪರಿಚಯ ಆಯಿತು. ನಾನು ಎಷ್ಟೋ ಸಲ ಅವ್ರ ಮನೆಗೆ ಹೋಗ್ತಿದ್ದೆ, ಕೃಷ್ಣಮೂರ್ತಿಯವ್ರ ಜೊತೆ ಮಾತಾಡ್ತಾ ಕೂತಿದ್ದೆ. ಅದು ಆಧ್ಯಾತ್ಮ ವಿಚಾರದಲ್ಲಿ ಅವ್ರಿಗೆ ಜೊತೆ ನಾನು ಮಾತಾಡ್ತಿದ್ದೆ. ಆದರೆ ಅವ್ರಿಗೆ ವಾಸುದೇವ್ರನ್ನ ಮಾತಾಡೋಕ್ಕೆ ನನಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ, ಯಾವನು ಗೊತ್ತಿರಲಿಲ್ಲ. ನನಗೆ ಮೊದಲು ಪರಿಚಯ ಆಗಿದ್ದು ಶ್ರೀ ಕೃಷ್ಣಮೂರ್ತಿಗಳು. ಅವರು ಕಾಲವಾದ ಮೇಲೆ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ನನಗೆ ಚೆನ್ನಾಗಿ ಪರಿಚಯ ಆದರು. ಆಮೇಲೆ ಅವರು ಸಹ ಕಾಲವಾದ ಮೇಲೆ ಶ್ರೀಮತಿ ವಾಣಿಜಿಯವರು ನನಗೆ ತುಂಬ ಪರಿಚಯ ಆದರು. ಆ ನಂತರ ವಾಸುದೇವ್ ಅವರು ನಮಗೆ ತುಂಬ ಪರಿಚಯ ಆದರು. ಈ ಕೃಷ್ಣಮೂರ್ತಿಯವರ ಕುಟುಂಬದವರೆಲ್ಲ ಆಧ್ಯಾತ್ಮಿಕ ಪ್ರವೃತ್ತಿ ಹೊಂದಿದ್ದವರು. ಆದರೆ ಅವರ ಅಳಿಯಂದ್ರಾದ ಈ ವಾಸುದೇವ್ ಅವರು ಈ ಮಧ್ಯೆ ಹೇಗಿದ್ದಾರೆ ಅಂತ ನನಗೆ ತುಂಬ ಕುತೂಹಲ ಆಯಿತು. ಆದರೆ ಅವರ ಪರಿಚಯವಾದ ಮೇಲೆ ನನಗೆ ಅನ್ನಿಸ್ತು ಇವರು ಸಹ ಬಹಳ ಆಧ್ಯಾತ್ಮಿಕ ಪ್ರವೃತ್ತಿ ಹೊಂದಿದವರು, ಆಮೇಲೆ ಈ ಕುಟುಂಬಕ್ಕೆ ಅವರು ತಕ್ಕ ಸದಸ್ಯರಾಗಿದ್ದಾರೆ ಅಂತ ನನಗೆ ತಿಳಿತು. ವಾಸುದೇವ್ ಅವರು ನೀವೆಲ್ಲ ತಿಳಿದಿರೋ ಹಾಗೆ HP ಕಂಪನಿಯಲ್ಲಿ ಎಂಜಿನಿಯರ್ ಆಗಿದ್ದರು. ಆಗಲೇ ಸಹ ತೆರೆಮರೆಯಲ್ಲಿ ವಾಣಿಜ್ಯವರಿಗೆ ಆಧ್ಯಾತ್ಮ ಕಾರ್ಯ ಪ್ರಚಾರದಲ್ಲಿ ಬಹಳಷ್ಟು ನೆರವಾಗಿದ್ದರು. ಆಮೇಲೆ ಅವರು ರಿಟೈರ್ಡ್ ಆದಮೇಲೆ ತಮ್ಮನ್ನು ಸಂಪೂರ್ಣವಾಗಿ ಆಧ್ಯಾತ್ಮ ಸಾಧನೆಗೆ ತೊಡಗಿಸಿಕೊಂಡರು. ಆಮೇಲೆ ಈ ಒಂದು ಸಂಸ್ಥೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ವಾಣಿಜ್ಯವರಿಗೆ ತುಂಬ ಸಹಾಯ ಮಾಡಿದರು. ವಾಸುದೇವ್ ಅವರು ಬಹಳ ಹಸನ್ಮುಖಿ, ಮೃದುಭಾಷಿ. ಅವರು ಲೈಫ್ ಸ್ಕಿಲ್ ಟ್ರೈನರು, ಗೈಡೆಡ್ ಮೆಡಿಟೇಷನ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಅವ್ರನ್ನ. ಆಮೇಲೆ ಆಧ್ಯಾತ್ಮ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ಒಳ್ಳೆ ಉತ್ತಮ ಸಾಧಕರು. ಇವರೆಲ್ಲರೂ ವಾಣಿಜ್ಯ ಮತ್ತು ವಾಸುದೇವ್ ಅವರು ತಾವು ಆಧ್ಯಾತ್ಮ ನಾವೆಯಲ್ಲಿ ಸಾಗ್ತಾ ಇರೋದಲ್ಲದೆ ನಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ನಾವೆಲ್ಲ ಬಹಳಷ್ಟು ಆಭಾರಿಯಾಗಿದ್ದೀವಿ. ಭಗವಂತ ಅವರಿಗೆ ಆಧ್ಯಾತ್ಮ ಪ್ರಚಾರ ಕಾರ್ಯದಲ್ಲಿ ಮತ್ತು ಸಾಧನೆಯಲ್ಲಿ ಹೆಚ್ಚು ಹೆಚ್ಚು ಬಲ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ವಾಸುದೇವ್ ಅವರು ಇವತ್ತು ಮಾತನಾಡೋ ವಿಷಯ ಕಣ್ಣು ಮುಚ್ಚಾಲೆ. ಬಹಳ ಕುತೂಹಲವಾಗಿದೆ. ಅವರು ಯಾವಾಗಲೂ ಇಂತಹ ಕುತೂಹಲವಾದ ವಿಷಯವನ್ನೇ ತಗೊಳ್ಳೋದು. ಇದೇನು ಕಣ್ಣು ಮುಚ್ಚಾಲೆ, ನಾವು ಸಹ ಕಣ್ಣು ಮುಚ್ಚಾಲೆ ಆಟದಲ್ಲಿ ಅವ್ರ ಜೊತೆ ಭಾಗಿಯಾಗೋಣ. ವಾಸುದೇವ್ ಅವರು ನಮಗೆ ತಿಳಿಸ್ಕೊಡ್ಬೇಕು ಕಣ್ಣು ಮುಚ್ಚಾಲೆ ಏನು ಅಂತ ಕೇಳ್ಕೊತೀನಿ. ಧನ್ಯವಾದ ಗುರುಪ್ರಸಾದ್ ಅವರೇ. ಒಂದು ನಿಮಿಷ ಪ್ರಾರ್ಥನೆಯೊಂದಿಗೆ ಈ ದಿನದ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ಆದರಣೀಯರೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಬಾಲ್ಯದ ನೆನಪಾಗುತ್ತೆ. ಬಾಲ್ಯದಲ್ಲಿ ನಾವೆಲ್ಲರೂ ಅನೇಕ ಆಟಗಳನ್ನು ಆಡ್ತಾ ಇದ್ವಿ. ಗೋಲಿ ಆಟ, ಬುಗುರಿ ಆಟ, ಮತ್ತೆ ಸೀಸಾ, ಉಯ್ಯಾಲೆ, ಜಾರೋ ಬಂಡೆ,
ಮತ್ತೆ ಇದ್ದಕ್ಕಿದ್ದಂಗೆ ಹಳೆ ಸೈಕಲ್, ಮನೆಯಲ್ಲಿ ಒಂದು ಸೈಕಲ್ ಇತ್ತು ಹಳೇದು ನಮ್ಮ ತಂದೆದು. ಆ ಸೈಕಲ್ ಟೈರ್ ಸೌದಾಗ ಅದನ್ನ ಬಿಚ್ಕೊಂಡು ಹೊಸ ಟೈರ್ ಹಾಕಿದಾಗ ನಾವು ತಗೊಂಡು ಕಡ್ಡಿ ತಗೊಂಡು ಓಡಿಸ್ತಾ ಇರೋದು. ಲಗೋರಿ, ಒಂದು ಕಲ್ಗಳನ್ನು ಇಟ್ಟು ಹೊಡೆದು ಮತ್ತೆ ಚೆಂಡಿನ ಮೂಲಕ ಮತ್ತೊಬ್ಬರನ್ನ ಔಟ್ ಮಾಡೋದು. ಕುಂಟಬೆಲ್ಲೆ ಆಡ್ಬೇಕಾದ್ರೆ ವಿಶೇಷ, ಒಂದು ಕಲ್ಲು ಚಪ್ಪಟೆ ಅದ ಕಲ್ಲನ್ನ ಹುಡ್ಕೊಂಡು ಹೋಗೋದು. ಯಾಕಂದ್ರೆ ಗುಂಡನೆ ಕಲ್ಲು ಮನೆಯಲ್ಲಿ ನಿಲ್ಲಲ್ಲ, ಹಾರ್ಬಿಡುತ್ತೆ. ಸೊ ಅಲ್ಲಲ್ಲಿ ಹೊರಗಡೆ ಎಲ್ಲೆಲ್ಲೂ ಇದ್ದಂತ ಬಯಲು, ಈಗಿನಂತೆ ಕಟ್ಟಡಗಳು ನಗರ ಬೆಳೆದಿರ್ಲಿಲ್ಲ ಅಷ್ಟೊಂದು. ಇಲ್ಲೊಂದು ಮನೆಗಳಿದ್ದಾಗ ಬಯಲಲ್ಲಿ ಸಿಗ್ತಾ ಇರುವಂತ ಕಲ್ಗಳಲ್ಲಿ ಆರಿಸ್ಕೊಂಡು ಚಪ್ಪಟೆ ಆದ ಕಲ್ಲು ಆರಿಸ್ಕೊಳ್ಳೋದೇ ಒಂದು ಖುಷಿ. ನನಗೆ ನೆನಪಿದೆ, ಮನೆಯಿಂದ ಶಾಲೆಗೆ ನಡಿಗೆಯಲ್ಲಿ ಒಂದು 10 ನಿಮಿಷ ಕಾಲಾವಕಾಶ ಬೇಕಾಗ್ತಾ ಇತ್ತು. ಆದ್ರೆ ಬೆಳಗ್ಗೆ ಹೋಗುವಾಗ ನೇರವಾಗಿ ಹೋಗಿ ಶಾಲೆ ಮುಗಿದ ನಂತರ ವಾಪಸ್ಸು 3:30 ಶಾಲೆ ಮುಗಿದ್ರೆ 4:15 ಮನೆ ತಲುಪ್ತಾ ಇದ್ದಿತ್ತು. ಕಾರಣ ಏನಂದ್ರೆ ದಾರಿ ಉದ್ದಕ್ಕೂ ಗೆಳೆಯರೊಂದಿಗೆ ಆಟ ಆಡ್ಕೊಂಡು ಬರ್ತಾ ಇರೋದು, ಒಂದಲ್ಲ ಒಂದು ಆಟ. ಯಾಕೆ ಇಷ್ಟು ಲೇಟು ಅಂದ್ರೆ 10 ನಿಮಿಷ ಸಾಕಲ್ಲ ಶಾಲೆಯಿಂದ ಮನೆಗೆ ಬಂದು ನಡಿಯಕ್ಕೆ ಅಂತ ಕೇಳಿದ್ರೆ, ಆಟ ಆಡ್ಕೊಂಡು ಬರ್ತಾ ಇದ್ದೆ, ಸ್ನೇಹಿತರಿದ್ರು ಅಂತ ಹೇಳಿ ಮನೆಗೆ ಬಂದ ತಕ್ಷಣ ಒಂದಿಷ್ಟು ಹಾಲು ತಿಂಡಿ ಕುಡಿದು ಮತ್ತೆ ಒಂದು 5 ನಿಮಿಷನೂ ಇರದೆ ಮತ್ತೆ ಆಟದ ಮೈದಾನಕ್ಕೆ ಓಡ್ತಾ ಇರೋದು. ಬಟ್ಟೆ ಬಿಚ್ಚಿ ಮತ್ತೆ ಬೇರೆ ಬಟ್ಟೆ ಹಾಕೊಂಡು ಚೀಲ್ಗಳನ್ನೆಲ್ಲ ತೆಗೆದಿಟ್ಕೊಂಡು ಇಟ್ಬಿಟ್ಟು, ಹೀಗೆ ಆಟದಲ್ಲೇ ಬಾಲ್ಯವನ್ನ ನಾವೆಲ್ಲ ಕಳೆದಿದ್ದೀವಿ. ಹೆಚ್ಚಿನ ಮಂದಿ ನಾವೆಲ್ಲ ಆ ಸಮಯದಲ್ಲಿ ಕಳೆದಿದ್ದೀವಿ. ಈಗಲೂ ಸಹ ಸಣ್ಣ ಮಕ್ಕಳು ಹೆಚ್ಚಿನ ಅಂಶ ಆಟದಲ್ಲೇ ಕಳೀತಾರೆ. ಸೊ ಹೀಗೆ ಒಂದಲ್ಲ ಒಂದು ರೀತಿ ಆಟವನ್ನು ಆಡ್ತಾ ಬರ್ತಾ ಇದ್ದೀವಿ. GS ಶಿವರುದ್ರಪ್ಪನವರ ಒಂದು ಸುಂದರ ಭಾವಗೀತೆ ನೆನಪಾಗುತ್ತೆ. ಇದು ಬಾಲ್ಯದ ನೆನಪಿಗೋಸ್ಕರ ಈ ದಿನ, ಆ ಸುಮಧುರ ನೆನಪಿಗೋಸ್ಕರ ಆ ಸುಂದರ ಕವಿತೆಯನ್ನ ನೆನೆಸ್ಕೊಳ್ಳೋದು ಸಮಂಜಸ ಅನಿಸ್ತಾ ಇದೆ. ನೆನಪಿದೆಯೇ ಗೆಳತಿ ನಿನಗೆ, ಓ ನೆನಪಿದೆಯೇ ಗೆಳತಿ, ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ಆ ದಿವಸ, ನೆನಪಿದೆಯೇ ನಿನಗೆ ಗೆಳತಿ ನೆನಪಿದೆಯೇ. ಸಣ್ಣವರಾಗಿದ್ದಾಗ ಅಲ್ಲಲ್ಲಿ ಹೊಳೆಗಳಿರ್ತಾ ಇತ್ತು, ಅಲ್ಲಲ್ಲಿ ಕೊಳ ಇರ್ತಾ ಇತ್ತು, ಮರಳುಗಳು ಅಲ್ಲಲ್ಲಿ ಕೊಳದ ಸುತ್ತ ಬಂಡೆ ಮೇಲೆ ಇರ್ತಾ ಇತ್ತು. ಆ ಮರಳಿಗೆ ಸ್ವಲ್ಪ ನೀರು ಹಾಕಿ ಒದ್ದೆ ಮಾಡಿ ಕೈ ತೂರಿಸಿ ಅದ್ರ ಮೇಲೆ ಮರಳು ಕಟ್ಟಿ ಮನೆ ಕಟ್ಟಿ, ಆಮೇಲೆ ಯಾರೋ ಜೋರಾಗಿ ಬಂದು ಏಗರಿ ಆ ಮರಳು ಮನೆನ ಉರುಳಿಸೋದು, ಪುಡಿ ಮಾಡೋದು, ಮತ್ತೆ ಮರಳು ಮನೆ ಕಟ್ಟೋದು. ಈ ತರದ ಆಟ ಎಷ್ಟು ಬಾರಿ ಆಡಿದ್ರು ಖುಷಿಯೋ ಖುಷಿ. ಕಟ್ಟೋದು ಕೆಡಬೋದು, ಈ ರೀತಿ ಕಳೆದಿದ್ದೀವಿ. ಆಮೇಲೆ ಆ ಆಟ ಆಡ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಮನಸ್ತಾಪ ಆದ್ರೆ ನಮಗೆ ಗೆಳೆಯರ ಜೊತೆ ವಾದ ವಿವಾದ ಆದ್ರೆ ಜಗಳ ಆಡ್ಬಿಡೋದು, ಮತ್ತೆ ಮರುಕ್ಷಣವೇ ಅಥವಾ ಮರುದಿನವೋ ಜೊತೆಗೂಡಿ ಮರೆತು ಮತ್ತೆ ಆಟಕ್ಕೆ ಸೇರೋದು. ಸೊ ಈ ರೀತಿ ಸುಂದರವಾದ ಮುಗ್ಧತನದ ಬಾಲ್ಯದಲ್ಲಿ ನಾವು ಕಳೀತಾ ಇದ್ದಾಗ ಬೆಳೀತಾ ನಾವು ಆ ಆಟ ಬಿಟ್ಟಿದ್ದೀವಿ, ಮತ್ತೊಂದು ಆಟ ಶುರು ಮಾಡಿದ್ದೀವಿ ಅಷ್ಟೆ. ಆಟದಲ್ಲಿ ಬೇರೆ ಏನೂ ವ್ಯತ್ಯಾಸ ಇಲ್ಲ, ಜೀವನದ ಆಟವನ್ನ ಶುರು ಮಾಡ್ಕೊಂಡಿದ್ದೀವಿ. ಸಣ್ಣವರಾಗಿದ್ದಾಗ ಈ ಮರಳು ಮನೆ ಆಟ ಆಡ್ತಾ ಇದ್ದಾಗ ಶಿವರುದ್ರಪ್ಪನವರು ಅದನ್ನೇ ಕವಿತೆಯಲ್ಲಿ ಹೇಳ್ತಾರೆ. ಆ ಮರಳು ನಿನದೆಂದು, ಈ ಮರಳು ನನ್ನದೆಂದು, ಹೊಡೆದಾಡಿ ಜೊತೆ ಬಿಟ್ಟು ಟೂ ಎಂದು ಆಟವಾಡಿದ ಆ ದಿವಸ, ನೆನಪಿದೆಯೇ ನಿನಗೆ ಆ ನಂತರ ಅವರು ಮತ್ತೆ ಹೇಳ್ತಾರೆ, ಮರು ದಿವಸ ಒಂದಾಗಿ ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಕೈಯ ಚಪ್ಪಳೆ ತಟ್ಟಿ ಆಟವಾಡಿದ ಆ ದಿವಸ, ನೆನಪಿದೆಯೇ ನಿನಗೆ.
ಮತ್ತೆ ನಾವು ಬಾಲ್ಯವನ್ನ ವಾಪಸ್ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಲಚಕ್ರ ಉರುಳಿದೆ, ಜೀವನ ಸಾಗಿದೆ. ಅದರಿಂದ ಜೀವನದ ರೀತಿ ಜೀವ ಹರಿದಿದೆ, ದೇಹ ಬೆಳೆದಿದೆ, ಮನಸ್ಸು ಬೇರೆಯಾಗಿದೆ, ಜೀವನದ ಶೈಲಿ, ಸ್ನೇಹ ಸಂಬಂಧಗಳು ವಿಸ್ತಾರವಾಗ್ತಾ ಇದೆ, ಒಡನಾಟ ಬೇರೆ ಬೇರೆ ಆಗ್ತಾ ಇದೆ. ಆದರೆ ಒಂದು ರೀತಿ ಮಾತ್ರ ನಾವು ವಾಪಸ್ಸು ಬಾಲ್ಯವನ್ನ ಮತ್ತೆ ಸೃಷ್ಟಿ ಮಾಡ್ಬೋದು. ಹೇಗೆ? ನೆನಪಿನಲ್ಲಿ ಮಾತ್ರ ಸೃಷ್ಟಿ ಮಾಡ್ಬೋದು. ಅದಕ್ಕೆ ಶಿವರುದ್ರಪ್ಪನವರು ಅದೇ ರೀತಿ ಹೇಳ್ತಾರೆ, ಬಾ ಗೆಳತಿ ಮತ್ತೊಮ್ಮೆ ಆಟ, ಅಂದು ಹರಿದ ಹೊಳೆಯೇ ಇಂದಿಗೂ ಹರಿಯುತ್ತಿದೆ, ಬಾ ಗೆಳತಿ ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದ ಉದ್ಯಾನವನ್ನು ಮರಳಿ ಕಟ್ಟೋಣ. ಅಂದು ಹರಿದ ಹೊಳೆಯೇ ಇಂದಿಗೂ ಹರಿಯುತ್ತಿದೆ, ಬಾ ಗೆಳತಿ ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದ ಉದ್ಯಾನವನ್ನು ಮರಳಿ ಕಟ್ಟೋಣ. ನೆನಪಿದೆಯೇ ನಿನಗೆ ಗೆಳತಿ, ನೆನಪಿದೆಯೇ ನಿನಗೆ? ಸ್ಥೂಲದಲ್ಲಿ ಅವತ್ತು ಹರಿದ ಹೊಳೆ ಇವತ್ತು ಅದೇ ರೀತಿ ಹರಿಯಲ್ಲ. ಮರಳು ಸಾಗಾಣಿಕೆಯಿಂದ ಮರಳೆಲ್ಲ ಹೊರಟೋಗಿರುತ್ತೆ. ಆದರೆ ನೆನಪಿನಲ್ಲಿ ನಾವು ಪುನಃ ಬಾಲ್ಯದ ಉದ್ಯಾನವನ್ನು ಸೃಷ್ಟಿ ಮಾಡ್ಬೋದು. ಅಂದ ಆಡಿದ ನೆನಪು, ಅದನ್ನ ನೆನಪಿನ ಮೂಲಕ ನಾವು ಆನಂದಿಸ್ಬೋದು. ಈ ರೀತಿ ಹಲವಾರು ಆಟಗಳನ್ನ ನಾವು ಆಡ್ತಾ ಬಂದಿದ್ದೀವಿ. ಅದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಉಲ್ಲಾಸ, ಸಂತೋಷ, ಆನಂದ ಆಗೋದು ಸಹಜ. We cannot create the same childhood situation in the physical plane because the body has grown, life has moved, we have grown, we have moved on. We can only recreate it in our memory. And when we recall such childhood incidents, one thing comes to our mind: pure innocence. ಅತಿಯಾದ ಮುಗ್ಧತನ ಒಂದೇ ಮೇಲ್ ಬರೋದು ಬಾಲ್ಯದ ನೆನಪಾದಾಗ. ಈ ಎಲ್ಲ ಆಟದಲ್ಲಿ ಮತ್ತೊಂದು ಸುಂದರವಾದ ಆಟ ನಾವು ಆಡ್ತಾ ಇದ್ದಿದ್ದು ಹೈಡ್ ಅಂಡ್ ಸೀಕ್, ಕಣ್ಣ ಮುಚ್ಚಾಲೆ ಆಟ. ಒಂದು ಮರದ ಖಂಡಕ್ಕೆ ತಲೆ ಕೊಟ್ಟು 5-6 ಜನ ಆಟವಾಡ್ತಾ ಇರ್ಬೇಕಾದ್ರೆ ಕೂಡಿ ಸೇರಿ ಒಬ್ಬ ಔಟ್ ಅಂತ ಹೇಳಿ ಅವನು 1ರಿಂದ 100ವರೆಗೂ ಎಣಿಸೋದು. ಮಿಕ್ಕ 5 ಜನ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡ್ಬಿಡೋದು, ಅವತ್ಕೊಂಡ್ಬಿಡೋದು. ಎಲ್ಲೋ ಸಂಧಿಯಲ್ಲಿ ಯಾರೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಂಧಿ ಪಂದಿಯಲ್ಲಿ ಹೋಗಿ ಅವತ್ಕೊಂಡು, ಗಿಡ ಮರೆಯಲ್ಲಿ ಬಳ್ಳಿಯ ಹಿಂದೆ ಅವತ್ಕೊಂಡು ಬಚ್ಚಿಟ್ಕೊಂಡು, ಒಬ್ಬ ಹೋಗಿ ಮರಕ್ಕೆ ಮುಖ ಕೊಟ್ಟು ಕಣ್ಮುಚ್ಕೊಂಡು ಎಣಿಸೋದು 1ರಿಂದ 100ವರೆಗೆ. ಅದರಲ್ಲಿ ಮೋಸ ಕೂಡ ಮಾಡಿದೀವಿ ನಾವು. 1, 2, 3, 4, 5, 6, 8, 10, 20, 30, 51, 52 ಅಂತ ಡುಬ್ಬ ಎಗರಿಸಿ ಎಣಿಸೋದು, ಮತ್ತೆ ಅಷ್ಟೇ ಹಿಂದಕ್ಕೆ ಹೋಗ್ಬಿಡೋದು. ಆಮೇಲೆ ಅವ್ರ ಕೆಲಸ ಏನು, ಬಚ್ಚಿಟ್ಕೊಂಡವ್ರದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದು. ಯಾಕಂದ್ರೆ ಯಾರು ಮೊದಲು ಬಂದು ಮರದ ಖಂಡ ಮುಟ್ತಾರೋ ಅವರೇ ಗೆದ್ದಂಗೆ. ಆದಷ್ಟು 5 ಜನ ಈ ಒಬ್ಬನನ್ನ ಸೋಲ್ಸಕ್ ಪ್ರಯತ್ನ ಮಾಡೋದು. ಈ ಒಬ್ಬನ ಕಣ್ಣು 5 ಜನದ ಮೇಲೆ ಇರಬೇಕು, 5 ಜನದ ಕಣ್ಣು ಕೂಡ ಒಬ್ಬನ ಮೇಲೆ ಇರುತ್ತೆ. ಆಟ ಆಡ್ಸೋ ರೀತಿ, ಚಂಚಲ, ಡಿಸ್ಟ್ರಾಕ್ಟ್ ಮಾಡೋ ರೀತಿ. ಸೊ ಹೀಗೆ ಆಟ ಆಡ್ತಾ ಇದ್ದೀವಿ, ಕಂಡ ಮುಚ್ಚಾಲೆ ಆಟ. ಇದು ನಾವು ಕಣ್ಮುಂದೆ ಮರೆಯಾಗಿ ಹೋಗಿ ಅವರನ್ನ ಹುಡುಕೋ ಅಂತದ್ದು. ಈಗ ಬದುಕಿನ ಪ್ರಶ್ನೆ ಇಷ್ಟೇ, ನಾವು ಇಂದು ಕೂಡ ಜೀವನದಲ್ಲಿ ಆಟವನ್ನೇ ಆಡ್ತಾ ಇದ್ದೀವಿ. ಅದು ಕಣ್ಣ ಮುಚ್ಚಾಲೆ ಆಟ ಒಂದು ರೀತಿ. ವಿಚಾರ ಮಾಡಿ, ನಾವು ಭಗವಂತ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದನು,
ನಾವು ಭಗವಂತನೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೀವೋ? ಯಾವುದು ಸತ್ಯ? ಏನನ್ಸತ್ತೆ ನಿಮಗೆ? ಯಾವುದು ರೀತಿ? ಏನ್ ಹೇಳ್ತೀರಾ? ಭಗವಂತ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾನ? ನಾವು ಭಗವಂತನೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೀವ? Are we playing hide and seek with God, or is God playing hide and seek with us? ಮತ್ತೆ ಮೂರನೇ ಪ್ರಶ್ನೆ ಒಂದು ಉದ್ಭವ ಆಗತ್ತೆ. ನಾವು ಅಲ್ಲ, ಪರಮಾತ್ಮನೂ ಅಲ್ಲ, ಯಾರೋ ಮೂರನೇ ಅವರು ಚೇಷ್ಟೆಯಾಗಿ ಕಣ್ಣ ಮುಚ್ಚಾಳೆ ಆಟ ಆಡಿಸ್ತಾ ಇದ್ದಾರ? Is there a third party who's making us play hide and seek, giving us an illusory function, game of hide and seek? ಯಾವುದು ನಿಜ? ಯಾವುದು ಸತ್ಯ? ಯಾವುದು ಸುಳ್ಳು? ಏನ್ ಹೇಳ್ತೀರಾ? ಯಾರಾದ್ರೂ ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ ಅಥವಾ ಚಾಟ್ ವಿಂಡೋನ ಟೈಪ್ ಮಾಡ್ತೀರಾ? ಅದೇ ಮಾಯೆ ನಮ್ಮನ್ನು ಆಟ ಆಡಿಸ್ತಾ ಇರೋದು. ಮಾಯೆ ನಮ್ಮನ್ನು ಆಟ ಆಡಿಸ್ತಾ ಇರೋದೊಂದು ಗುರುಪ್ರಸಾದ್ ಹೇಳ್ತಾರೆ. ಮಾಯೆ ಅಂದ್ರೆ ಏನು? ಭಗವಂತ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ ಕಣ್ಣ ಮುಚ್ಚಾಲೆ ಅಂತ ರಮಾಮಣಿ ಅವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ. ಗುರುಪ್ರಸಾದ್ ಅವರ ಅನಿಸಿಕೆ, ನಾವು ಆಟ ಆಡ್ತಾ ಇಲ್ಲ ಕಣ್ಣ ಮುಚ್ಚಾಲೆ, ಪರಮಾತ್ಮನೂ ಆಟ ಆಡ್ತಾ ಇಲ್ಲ, ಮಧ್ಯ ಮಾಯೆ ಒಂದು ಎಂಟಿಟಿ ಬಂದಿದೆ, ಆ ಮಾಯೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ನಮ್ಮ ಜೊತೆ ಅಂತ. ಕಣ್ಣ ಮುಚ್ಚಾಲೆ ಆಟ ಆಡೋ ಅಂತ ಭಾಸ ಆಗ್ತಾ ಇದೆ ಏನಂತ. ಏನಾದ್ರೂ ಇದೆಯಾ? Who is playing hide and seek? ಯಾರು ಆಡ್ತೀನಿ? ನಮ್ ನಿತ್ಯದಲ್ಲಿ ಈ ಹೈಡ್ ಅಂಡ್ ಸೀಕ್ ಅಂದ್ರೆ ಏನು? ಯಾವ ರೀತಿ ನಮಗೆ ಅನುಭವ ಆಗ್ತಾ ಇದೆ? ಕಣ್ಣ ಮುಚ್ಚಲೆ ಆಟ ಯಾವ ರೀತಿ ಅನುಭವ ಆಗ್ತಾ ಇದೆ? ನಾವೆಲ್ಲರೂ ಅರ್ಸೋದು ಒಂದನ್ನ ಜೀವನದಲ್ಲಿ. ನಾವು ಉದ್ಯೋಗದಲ್ಲಿ ಕಾರ್ಯನಿರತರಾಗಿರ್ಲಿ, ಇಲ್ಲವೇ ಕುಟುಂಬಗಳಲ್ಲಿ ಸ್ನೇಹಿತರಲ್ಲಿ ಸಂಬಂಧಗಳನ್ನ ಬೆಳೆಸ್ತಾ ಬರಲಿ, ಇಲ್ಲವೇ ಆಸ್ತಿಯನ್ನ ಸಂಪಾದಿಸ್ತಾ ಬರಲಿ, ಏನೇ ಮಾಡಿದ್ರೂ ನಾವು ಒಂದೇ ಒಂದನ್ನು ಅರಸ್ತಾ ಇರೋದು. ಹಣದ ಮೂಲಕ ಆಗಲಿ, ವಸ್ತುವಿನ ಮೂಲಕ ಆಗಲಿ, ಇಲ್ಲ ಸಂಬಂಧಗಳ ಮೂಲಕ ಆಗಲಿ, ಮೂರು ರೀತಿ ನಾವು ಕಾರ್ಯಾಚರಣೆ ಜೀವನದಲ್ಲಿ ಬದುಕಿನಲ್ಲಿ ಬದುಕ್ತೀವಿ. ಈ ಮೂರು ಕ್ಷೇತ್ರದಲ್ಲೂ ನಮ್ಮ ಗುರಿ ಒಂದೇ. ಏನು ಅಂದ್ರೆ ಸಂತೋಷದ ಅರಸಿಕೆ. ನಾವು ಸಂತೋಷವನ್ನ ಅರಸ್ತಾ ಇದ್ದೀವಿ. ಸೊ ಸಂತೋಷವನ್ನ ಅರಸ್ತಾ ಇರುವಾಗ ನಮಗೆ ನಮ್ಮ ದಿನನಿತ್ಯದ ಅನುಭವದಲ್ಲಿ ಸಂತೋಷ ನಿರಂತರವಾಗಿದೆಯಾ? ಬಂದು ಹೋಗಿ ಮಾಡ್ತಾ ಇದೆಯಾ? ಒಮ್ಮೆ ಸುಖ, ಒಮ್ಮೆ ದುಃಖ, ನಿರಂತರವಾಗಿರೋದಿಲ್ಲ, ಬರುತ್ತೆ ಹೋಗುತ್ತೆ. ಥ್ಯಾಂಕ್ ಯು ವಿಶ್ವೇಶ್ವರನವರೇ. ಸೊ ಸಂತೋಷ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಅಂತ ಆಯ್ತಲ್ಲ, ಹೌದಾ? The only thing that we seek in all the activities of the world, whether we engage ourselves in our profession or acquire property and money through acquisitions or through relationships with people, the only thing that we seek, common thing that we seek, is happiness. Therefore, the question in our everyday experiences is happiness constant? Not, but it is also a necessity also, other than happiness. No. Okay, ಸರಿ, ಅವಶ್ಯಕತೆಗಳು ಬೇಕು ಅಂತ ಗಣೇಶನ್ ಅವ್ರು ಹೇಳ್ತಾ ಇದ್ದಾರೆ.
ಕೆಲಸ ಮಾಡ್ಬೇಕಾದ್ರೆ ಅವಶ್ಯಕತೆಗಳು ಇರಬೇಕು. ಅವಶ್ಯಕತೆಗಳು ನಮ್ಮನ್ನ, ದ ನೀಡ್ ಇಸ್ ಡ್ರೈವಿಂಗ್ ಆಕ್ಷನ್ಸ್. ಬದುಕಿನ ಬೇಕು ಬೇಡಗಳು ನಮ್ಮನ್ನ ಬದುಕಿನ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ನಾವು ಬದುಕುವ ಉದ್ದೇಶ ಕೂಡ ಏನು, ಯಾವುದಕ್ಕೋಸ್ಕರ? ಬದುಕಿನಲ್ಲಿ ಸಂತೋಷ ಇಲ್ಲದೆ ಹೋದ್ರೆ ಬದುಕಿನ ಸಾರ್ಥಕತೆ ಏನು? ಸೊ ಈವನ್ ವೆನ್ ನೀಡ್ ಡ್ರೈವ್ಸ್ ಅವರ್ ಆಕ್ಷನ್ಸ್ in life, ultimately the purpose of fulfilling the need, the purpose of living, we don't want to live like a vegetable or like a mechanical instrument. We want to live life fully. ಸಂಪೂರ್ಣವಾಗಿ ಜೀವನವನ್ನ ಆನಂದದಿಂದ ಆನಂದವನ್ನ ಸವಿದು ಬದುಕಬೇಕು ಅಲ್ವಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಆನಂದದ ಬದುಕನ್ನ ಜೀವಿಸ್ಬೇಕು ಅನ್ನೋದೇ ಒಂದು ಉದ್ದೇಶ. ಪ್ರಾಣಿಗಳಿಗೆ ಕ್ಷಣಿಕ ಜೀವನ ಇದೆ. ಅವರು ಅಂದಿನ ಬೇಕು ಬೇಡಗಳನ್ನ ಅದಕ್ಕೆ ತಕ್ಕಂಗೆ ಹೊಂದಿಕೊಂಡು ಪ್ರಾಣಿಗಳು ಜೀವನ ಮಾಡುತ್ತೆ. ಆದ್ರೆ ಮನುಷ್ಯರಾಗಿ ಜನಿಸಿದ ಮೇಲೆ ನಾವು ಮೂಲ ಬೇಡಿಕೆಗಳು, ಅದು ಅವಶ್ಯಕ ಹೌದು. ಸ್ಥೂಲದಲ್ಲಿ ಮ್ಯಾಸ್ಲೋಸ್ ಹೈರಾರ್ಕಿ ತೆಗೆದುಕೊಂಡ್ರೆ ಫಿಸಿಕಲ್ ನೀಡ್, ಸೈಕಲಾಜಿಕಲ್ ನೀಡ್, ಸೆಕ್ಯೂರಿಟಿ ನೀಡ್, ಎಮೋಷನಲ್ ನೀಡ್ಸ್ ಎಲ್ಲ ಇರುತ್ತೆ. ಅದು ಪ್ರಾರಂಭದ ಹಂತದಲ್ಲಿ ಬೇಕಾಗತ್ತೆ. ಅದನ್ನ ನಾವು ಅನುಸರಿಸ್ಬೇಕಾಗತ್ತೆ, ಅರಸಿ ಹೋಗ್ಬೇಕಾಗತ್ತೆ. ಅದೆಲ್ಲ ತೀರಿದ ನಂತರ ಅದು ಬಹಳ ಬೇಗ ತೀರುತ್ತೆ ಹೆಚ್ಚಿನ ಮಂದಿಗೆ. ರೋಟಿ ಕಪಡ ಮಕಾನ್ ಬಹಳ ಬೇಗ ತೀರುತ್ತೆ, ಅದರ ಅವಶ್ಯಕತೆಗಳು ಪೂರೈಸುತ್ತೆ. ಆ ನಂತರ ಇನ್ನೂ ಏನೋ ಕೊರತೆ ಇದೆ ಜೀವನದಲ್ಲಿ. ಯಾಕೆ? ಅದೆಂತಹ ಕೊರತೆ? ನಾವು ಸುಖವಾಗಿ ನಿರಂತರವಾಗಿಲ್ಲ, ಸಂತೋಷದಿಂದ ಇಲ್ಲ. ಅದೇ ಆ ಅರಸುವಿಕೆಯಲ್ಲಿಯೇ ನಾವು ಬೇರೆ ಬೇರೆ ರೀತಿ ನೀತಿಗಳನ್ನ ನಾವು ಪಾಲಿಸಲಿಕ್ಕೆ ಹೊರಡ್ತಾ ಇದ್ದೀವಿ, ಬೇರೆ ಬೇರೆ ಸಾಧನೆಗಳನ್ನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ ಅಲ್ವಾ? ಸೊ ಪ್ರಶ್ನೆ ಇಷ್ಟೇ, ಸಂತೋಷ ಬಂದು ಹೋಗಿ ಮಾಡ್ತಾ ಇದ್ರೆ ಸಂತೋಷ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಅಲ್ವಾ? ರಮಾಮಣಿ ಅವ್ರು ಹೇಳ್ತಾರೆ, ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ಇಟ್ ದಟ್ ಯು ಆರ್ ಲುಕಿಂಗ್ ಫಾರ್ ಇನ್ ಟರ್ಮ್ಸ್ ಆಫ್ ಸಂತೋಷ. ಓಕೆ, ಥಿಯರೈಸ್ ಮಾಡೋದು ಬೇಡ. ಲೆಟ್ ಅಸ್ ಲುಕ್ ಅಟ್ ಇಟ್ ಬೈ ಎಕ್ಸ್ಪೀರಿಯನ್ಸ್. In our everyday experience, whatever we seek in terms of activity, whatever we do, ನಾವು ಚಟುವಟಿಕೆ ಮೂಲಕ, ಕಾರ್ಯದ ಮೂಲಕ ನಾವು ಏನೇ ಮಾಡಿದ್ರು ಮಾಡೋ ಉದ್ದೇಶ ಏನು? ಸಂತೋಷಕ್ಕಾಗಿ ಅಂತ, ಹೌದ್ ತಾನೆ? ಆದ್ರಿಂದ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿರೋದು ಇಷ್ಟೇ, ಸಂತೋಷ ನಮಗೆ ಬೇಕಾದಂಗೆ ಸಿಗ್ತಾ ಇದೆಯಾ, ಇಲ್ಲ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆಯಾ? ಅಡ್ಗೋಡೆ ಮೇಲೆ ದೀಪ ಇಡೋದು ಬೇಡ. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್, ಇಟ್ ಡಿಪೆಂಡ್ಸ್ ಆನ್ ದಿಸ್ ಅಂತ. ಅನುಭವದಲ್ಲಿ ಏನಾಗ್ತಾ ಇದೆ, ಇನ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಏನಾಗ್ತಾ ಇದೆ? ಟೋಟಲ್ ಹೈಡ್ ಅಂಡ್ ಸೀಕ್ ಅಂತ ಭಾವನಾ ಅವ್ರು ಹೇಳ್ತಾ ಇದ್ದಾರೆ. ಆಗ್ತಾ ಇರುತ್ತೆ. ಸೊ ಇಲ್ಲಿ ಕಣ್ಣ ಮುಚ್ಚಾಲೆ ಆಗ್ತಾ ಇದ್ರೆ ಪ್ರಶ್ನೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಇದನ್ನ ಹಾಕಿದೀವ, ನಾವು ಸಂತೋಷದೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೀವ ಅಥವಾ ಸಂತೋಷ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಾ? ಹೂ ಇಸ್ ದ ಕಲ್ಪ್ರಿಟ್? ಅಂದ್ರೆ ಅರಿವು ನಮ್ಮೊಂದಿಗೆ ಕಣ್ಣ ಮುಚ್ಚಲೆ ಆಡ್ತಾ ಇದೆಯಾ, ನಾವು ಅರಿವಿನೊಂದಿಗೆ ಕಣ್ಣ ಮುಚ್ಚಲೆ ಆಡ್ತಾ ಇದೀವ? ಇದನ್ನ ನಾವು ನಮ್ಮ ಅನುಭವದಲ್ಲೇ ಮೇಲ್ತರಬೇಕು ಅಲ್ವಾ? ನಾವು ಏನೇ ಮಾಡ್ಲಿ ಕಡೆಗೆ ಮಾಡಿದ್ದೆಲ್ಲ ಸಂತೋಷಕ್ಕಾಗಿ. ನೋಡಿ, ನಾವು ಶಾಲೆಗೆ ಹೋಗ್ತೀವಿ, ವಿದ್ಯಾಭ್ಯಾಸ ಮಾಡ್ತೀವಿ, we pursue education
For what? So that we will be happy. So that we will get a job. ಕೆಲಸ ಸಿಗತ್ತೆ ಅಂತ. ಕೆಲಸ ಯಾಕೆ ಮಾಡ್ಲಿಕ್ಕೆ ಹೋಗ್ತೀವಿ? ಸಂಪಾದನೆ ಆಗತ್ತೆ ಅಂತ. ಸಂಪಾದನೆ ಯಾಕೆ ಮಾಡ್ತೀವಿ? ಏನಾದರೂ ಒಂದಿಷ್ಟು ಊಟ, ತಿಂಡಿ, ಬಟ್ಟೆ ಮತ್ತೆ ಮನೆಗೆ ತಲೆ ಮೇಲೆ ಒಂದು ಸೂರು ಸಿಗತ್ತೆ ಅಂತ, ಮತ್ತೆ ಬೇಕಾದ ವಸ್ತುಗಳನ್ನ ಕೊಂಡ್ಕೋಬಹುದು ಅಂತ. ಬೇಕಾದ ವಸ್ತು ಯಾಕೆ ಕೊಂಡ್ಕೋತೀವಿ? ನಮಗೆ ಖುಷಿ ಆಗತ್ತೆ ಅಂತ. So right from getting educated, the purpose is only happiness. The means are different. The goal is the same. Whether we pursue activities in the world or take to spirituality, the goal is only one: happiness. ನಾವು ಆಧ್ಯಾತ್ಮದ ಮಾರ್ಗ ಹಿಡಿದ್ರೂ ಸರಿ, ಇಲ್ಲವೇ ಲೌಕಿಕದಲ್ಲಿ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅದನ್ನ ತಮ್ಮದಾಗಿ ಮಾಡಿಸ್ಕೊಳ್ಳುವಂತಹ ಕ್ರಿಯೆಯಲ್ಲಿ ತೊಡಗಿದ್ರೂ ಸರಿ, ಗುರಿ ಎರಡರಲ್ಲೂ ಒಂದೇ: ಸಂತೋಷ ಬೇಕು ಅನ್ನೋದು. ಅವಶ್ಯಕತೆಗಳನ್ನ ಪೂರೈಸುವಾಗಲೂ ಅದು ಒಂದು ಹಂತ ಆಗತ್ತೆ. ಅಂತಿಮ ಹಂತದಲ್ಲಿ ಅವಶ್ಯಕತೆಗಳು ಯಾಕೆ ಪೂರೈಸ್ಕೋತೀವಿ ಅಂದ್ರೆ, ಅದು ನಮಗೆ ಆರಾಮವಾಗಿ ಹೊಟ್ಟೆಗೆ ಬಟ್ಟೆಗೆ, ನೀರಿಗೆ, ಆಹಾರಕ್ಕೆ, ಮತ್ತೆ ಆಶ್ರಯಕ್ಕೆ, ಮನೆ ಎಲ್ಲ ಇದ್ರೆ ನಾನು ಆನಂದದಿಂದ ನಿಶ್ಚಿಂತೆಯಿಂದ ಇರ್ತೀನಿ. ನಿಶ್ಚಿಂತೆಯಿಂದ ಇದ್ರೆ ಏನಾಗತ್ತೆ? ಸಂತೋಷ ಸಿಗುತ್ತೆ. Isn't it? ಸೊ ಇಲ್ಲಿ ಯಾರೋ ಒಬ್ರು ಬರೀತಾರೆ, ಹ್ಯಾಪಿನೆಸ್ ಇಸ್ ದಿ ಎಸೆನ್ಸ್. ಅವರ್ ಎಸೆನ್ಸ್, ಇಟ್ಸ್ ಕ್ಲೌಡೆಡ್ ಬೈ ಅವರ್ ಥಾಟ್ಸ್ ಅಂಡ್ ಎಮೋಷನ್ಸ್. ಓಕೆ, ಸೊ ಥ್ಯಾಂಕ್ ಯು ಸರ್ ಮಂಜುನಾಥ್ ಅವರೇ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ದಿಸ್. ಇದನ್ನ ನಾವು ಅನುಭವದಲ್ಲಿ ತೆಗೆದುಕೊಂಡು ಬರೋಣ, ಹೇಗಾಗ್ತಾ ಇದೆ ಅಂತ. ಸೊ ಯಾರು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ ಅಂತ 1-2 ನಿಮಿಷಗಳ ಕಾಲ ಧ್ಯಾನದಲ್ಲಿ ಕುಳಿತು ನಾವು ಏನಾಗ್ತಾ ಇದೆ ಅಂತ ನಮ್ಮನ್ನೇ ನಾವು ಅರಿಸೋಣ. ಸರಿನಾ? ಧ್ಯಾನದಲ್ಲಿ ಒಂದಿಷ್ಟು ಕಾಲ, ಕೇವಲ 3-4 ನಿಮಿಷಗಳ ಕಾಲ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ. ಹಗುರವಾಗಿ ಕಣ್ಮುಚ್ಕೊಳ್ಳಿ. ನಮ್ಮ ಉಸಿರಿನ ಕಡೆ ಗಮನ ಇರಲಿ. ಬೆನ್ನೆಲುಬು ನೆಟ್ಟಿಗಿಟ್ಕೊಳ್ಳೋಣ. Let's keep our spine erect. Let's avoid resting the back on the backrest of the chair. ಕುರ್ಚಿಯ ಬೆನ್ನಾಸರೆಯ ಮೇಲೆ ಬೆನ್ನನ್ನ ವಾಲಿಸೋದನ್ನ ಬಿಟ್ಟು ಬೆನ್ನೆಲುಬನ್ನ ನೆಟ್ಟಿಗಿಟ್ಕೊಳ್ಳೋಣ.
ಓಂಕಾರ ಆ ನಾದದ ಸ್ಪಂದನ ಅಲೆಗಳು ಮನಸ್ಸಿನಲ್ಲೇ ಸ್ವಲ್ಪ ಗುಂಗುತ್ತೆ. ಹಾಗೆ ಅದು ಮೌನದಲ್ಲಿ ಕರಗಿ ಹೋಗುತ್ತೆ. The sound of Omkar hums within us for a while and merges into silence. ನಿಧಾನವಾಗಿ ಕಣ್ಣು ತೆರೆಯೋಣ. ಧ್ಯಾನದಲ್ಲಿ ಯೋಚನೆಗಳು ಹೆಚ್ಚಾಯ್ತೋ ಮೌನದಲ್ಲೇ ಇತ್ತು. ಎಷ್ಟು ಕಾಲ ಮೌನ ಇತ್ತು? ಧ್ಯಾನದ ಉದ್ದೇಶ ಏನು? ಯೋಚನೆಗಳು ನಿರಂತರವಾಗಿ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. There is an unending stream of thoughts constantly generated in the mind. ಅದನ್ನ ತಡಿಲಿಕ್ಕೆ ಆಗೋದಿಲ್ಲ. ಧ್ಯಾನದಲ್ಲಿ ಏನಾಗುತ್ತೆ? ಧ್ಯಾನದ ಬೆಳಕಿನಲ್ಲಿ, ಅರಿವಿನ ಬೆಳಕಿನಲ್ಲಿ ಆ ಯೋಚನೆಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಧ್ಯಾನ ಯೋಚನೆಗಳನ್ನ ತೆಗೆದುಹಾಕಲ್ಲ, ಯೋಚನೆಗಳನ್ನ ಪ್ರಜ್ವಲಗೊಳಿಸುತ್ತೆ. ದಿನನಿತ್ಯದ ಚಟುವಟಿಕೆಯ ಬದುಕಿನಲ್ಲಿ ಯೋಚನೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕ್ರಿಯೆ ನಾವು ಏನೂ ಮಾಡೋದಿಲ್ಲ. We get lost in the activities. ಆವಾಗ
ಯೋಚನೆಗಳು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಭಾವನೆಗಳು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಅದು ಸಕಾರಾತ್ಮಕವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆಯೋ ಇಲ್ಲವೇ ನಕಾರಾತ್ಮಕವಾಗಿ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆಯೋ ಅದರ ಅರಿವು ನಮಗಾಗಲ್ಲ. ಉದಾಹರಣೆಗೆ, ನಾವು ಮನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹೊರಗಡೆ ಮೋಡ ಕವಿದಿದ್ರೆ, ಕತ್ಲೆ ಆಗಿದ್ರೆ, ಮನೆಯಲ್ಲಿ ಕಸ ಗುಡಿಸಿ ಸಾರಿಸ್ಬೇಕಾದ್ರೆ ಅದನ್ನ ಕಸ ಗುಡಿಸುವ ಮುನ್ನ ಏನ್ ಮಾಡ್ತೀವಿ? ಹೊರಗಡೆ ಮೋಡ ಇದ್ದು ಬೆಳಕು, ಸೂರ್ಯನ ಬೆಳಕು ಹೆಚ್ಚಿಲ್ದೇ ಇದ್ರೆ ದೀಪ ಹಾಕ್ತೀವಿ. ದೀಪ ಹಾಕೋ ಉದ್ದೇಶ ಏನು? ದೀಪ ಕಸವನ್ನ ತೆಗೆಯಲ್ಲ. The light in the room doesn't remove the dirt. We have to sweep it. ಧ್ಯಾನದ ಬೆಳಕಿನಲ್ಲಿ ನಮ್ಮ ಮನಸ್ಸಿನ ಕೊಳೆ ಕಸಗಳು ಏನಿದೆ ಅದು ಎತ್ತಿ ಹಿಡಿಯುತ್ತೆ. ಅಷ್ಟೇ ಧ್ಯಾನದ ಕೆಲಸ. ಇಲ್ಲವಾದರೆ ಕತ್ತಲೆ ಕೋಣೆಯಲ್ಲಿ ಏನು ಗಲೀಜಿರುತ್ತೋ, ಏನು ಕಸ ಇರುತ್ತೋ, ಏನು ಧೂಳಿರುತ್ತೋ ಅದು ನಮಗೆ ಗೊತ್ತೇ ಆಗಲ್ಲ. ಕತ್ತಲೆ ಕೋಣೆ ಅಂದ್ರೆ ಏನರ್ಥ? ಯಾಂತ್ರಿಕ ಬದುಕಿನಲ್ಲಿ ನಾವು ಒಂದಾದ ಮೇಲೆ ಒಂದು ದಿನಚರಿಯಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಯೋಚನೆ, ನಮ್ಮ ಭಾವನೆಗಳ ಮೇಲೆ ಅರಿವೇ ಇಲ್ಲದಿರುವಂತಹ ಸ್ಥಿತಿ, ಅದೇ ಕತ್ತಲೆ. So we should not expect that meditation will cleanse or remove our thoughts. It will highlight our thoughts. It will highlight all the contents of our mind, including love and hate, friendship and enmity, ಸ್ನೇಹ ವೈರ ಎರಡನ್ನೂ ಎತ್ತಿ ಹಿಡಿಯುತ್ತೆ. ಸಹಕಾರ, ಸಹಯೋಗ ಮತ್ತೆ ಸಹಕಾರ ಇಲ್ಲದಿರುವ ಸ್ಥಿತಿ ಎರಡನ್ನೂ ಎತ್ತಿ ಹಿಡಿಯುತ್ತೆ. ಅದು ಎತ್ತಿ ಹಿಡಿದಾಗ ನಾವು ನಮ್ಮ ಕೆಲಸದಿಂದ ನಮ್ಮ ಮನೆಯನ್ನ, ನಮ್ಮ ಮನಸ್ಸನ್ನ ಶುಭ್ರ ಮಾಡುವ ಕೆಲಸ, ಪ್ರಯತ್ನ, ಅದೇ ಸಾಧನೆ. ಅದಕ್ಕೆ ನೋಡಿ, ಧ್ಯಾನದಲ್ಲಿ ಹೆಚ್ಚಾಗಿ ನಾವು ಕುಳಿತಾಗ ಬೇರೆ ದಿನನಿತ್ಯದ ಜೀವನದಲ್ಲಿ ಬರ್ದೇ ಇರತಕ್ಕಂಥ ಯೋಚನೆಗಳು, ಭಾವನೆಗಳು ಧ್ಯಾನದಲ್ಲಿ ಹೆಚ್ಚು ವೃದ್ಧಿಯಿಂದ ಬರುತ್ತೆ. ಮೆಡಿಟೇಷನ್ will amplify our contents of our mind. ಅದನ್ನು ವೃದ್ಧಿ ಮಾಡಿಸುತ್ತೆ. ಆಮೇಲೆ ಮಾಮೂಲಾಗೆ ಆ ಥರ ಯೋಚನೆ ಬರಲ್ಲ. ಧ್ಯಾನದಿಂದ ಹೊರಗೆ ಬಂದಾಗ ಆ ಯೋಚನೆ ಬರಲ್ಲ. ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುನ್ನ ಆ ಯೋಚನೆ ಬರಲ್ಲ. ಧ್ಯಾನದಲ್ಲಿ ಏನೇನೋ ಯೋಚನೆ ಬರುತ್ತೆ. ಯಾಕೆ? ಯೋಚನೆ ಅಲ್ಲಿರುತ್ತೆ, ಕೊಳೆ ಕಸ ಧೂಳು ಅಲ್ಲಿರುತ್ತೆ, ಜೊತೆಗೆ ವಜ್ರ ವೈಡೂರ್ಯ ಕೂಡ ಅಲ್ಲಿರುತ್ತೆ. ಎಲ್ಲದರ ಮೇಲೆ ಬೆಳಕು ಚೆಲ್ಲುವ ಧ್ಯಾನದ ಬೆಳಕಿನಲ್ಲಿ ಅದು ಎತ್ತಿ ಕಾಣಿಸುವಂಥ ಕ್ರಿಯೆ ನಮ್ಮ ಕಣ್ಣಿಗೆ, ಅಂದ್ರೆ ನಮ್ಮ ಮನಸ್ಸಿಗೆ, ನಮಗೇ ಕಂಡು ಬರುತ್ತೆ. ಅದರಿಂದ ಆವಾಗ ಧ್ಯಾನ ಮಾಡೋದು, ಇಲ್ಲವೇ ಸುಮ್ಮನೆ ಮೌನದಲ್ಲಿ ಕುಳಿತುಕೊಳ್ಳೋದು. ಮೌನದಲ್ಲಿ ಕುಳಿತಾಗ ಯೋಚನೆಗಳು ಬರ್ತಾ ಇದೆ ಮನಸ್ಸಿನಲ್ಲಿ ಅಂತ ನಾವು ಹಿಂದೇಟು ಹೊಡಿಬಾರ್ದು, ಹಿಂಜರಿಬಾರ್ದು. We should not withdraw ourselves because thoughts arise in meditation. In fact, that is the time when we have to stay put in meditation. ಅಲ್ಲೇ ಧ್ಯಾನಮಗ್ನರಾಗಿ ನಿಷ್ಠೆಯಿಂದ ಅಲ್ಲಿ ಧ್ಯಾನದಲ್ಲೇ ನಿಲ್ಲಬೇಕು. ನಿಂತಾಗ ಆ ಮನಸ್ಸಿನ ಯೋಚನೆ, ಭಾವನೆಗಳ ವೀಕ್ಷಣೆಯೇ ಆ ಬೆಳಕಿನ ಶಾಖವೇ, ಧ್ಯಾನದ ಅರಿವಿನ ಬೆಳಕಿನ ಶಾಖವೇ ತನ್ನ ಕೆಲಸ ಮಾಡುತ್ತೆ. ಏನಂದ್ರೆ ಆ ಯೋಚನೆಗಳ, ಭಾವನೆಗಳ ಶಕ್ತಿ ಕ್ಷೀಣವಾಗಿ ತಮ್ಮ ಕೆಲಸ ಮಾಡಿಕೊಂಡು ಅದು ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ.
ಇದೇ ಧ್ಯಾನದ ಒಂದು ಪ್ರಭಾವ. ಸೊ ಇಲ್ಲಿ 3 ಉದಾಹರಣೆಗಳು ತೆಗೆದುಕೊಳ್ಳೋಣ. ಕಾಲಾವಕಾಶ ಕಮ್ಮಿ ಆದರೆ 1-2 ಉದಾಹರಣೆಗಳು ತೆಗೆದುಕೊಳ್ಳೋಣ. ಮೊದಲನೆಯದು ಚಲನಚಿತ್ರದ ಉದಾಹರಣೆ. ಇಲ್ಲಿ ಪ್ರಶ್ನೆ ಇದು, ಕಣ್ಣ ಮುಚ್ಚಾಲೆ ಆಟ ಯಾರು ಯಾರೊಂದಿಗೆ ಆಡ್ತಾ ಇದ್ದಾರೆ ಅಂತ. ನಮ್ಮ ಹಳೆಯ ಕಾಲದ ಪ್ರೊಜೆಕ್ಟರ್ನಲ್ಲಿ ಫಿಲ್ಮ್ ರೋಲ್ ಇರ್ತಾ ಇತ್ತು. ಫಿಲ್ಮ್ ರೋಲು ಲೆನ್ಸು, ಬೆಳಕಿನ ಬಿಂಬ ಹೋಗಿ ಆಮೇಲೆ ಫಿಲ್ಮು ಮುಂದೆ ಸಾಗ್ತಾ ಇದ್ದಾಗ ಪರದೆ ಮೇಲೆ, ಚಿತ್ರಮಂದಿರದ ಪರದೆ ಮೇಲೆ ಚಲನಚಿತ್ರ ಮೂಡ್ ಬರ್ತಾ ಇತ್ತು. ಸೊ ಈಗ ನಾವು ವಿಚಾರ ಮಾಡೋಣ, ಬೆಳಕು ಚಲಿಸ್ತಾ ಇದೆಯಾ ಇಲ್ಲವೇ ಫಿಲ್ಮ್ ಚಲಿಸ್ತಾ ಇದೆಯಾ? ಪ್ರೊಜೆಕ್ಟರ್ನಲ್ಲಿ ಬಲ್ಬ್ ಇರುತ್ತೆ, ಬಲ್ಬಿನಿಂದ ಬಂದಂತ ಬೆಳಕಿರುತ್ತೆ. ಆ ಬೆಳಕಿನ ಮುಂದೆ ರೀಲು ನಿರಂತರವಾಗಿ ಚಲಿಸ್ತಾ ಇರುತ್ತೆ, ಚಲನಚಿತ್ರ ಆಗ್ತಾ ಇರೋ ಅಷ್ಟು ಹೊತ್ತು ಅಲ್ವಾ? ಸೊ ಹಾಗಾಗಿ ಬೆಳಕು ಚಲಿಸ್ತಾ ಇದೆಯಾ ಇಲ್ಲವೇ ಫಿಲ್ಮ್ ಚಲಿಸ್ತಾ ಇದೆಯಾ? ಫಿಲ್ಮ್ ಅಂದ್ರೆ ದಟ್ ಮೂವಿ ಫಿಲ್ಮ್, ರೀಲ್ ಫಿಲ್ಮ್. ಸೊ ಅದಕ್ಕೆ ಉತ್ತರ ಬಹಳ ಸರಳ. The movie film is moving from the role, from one role to another. ಅದರಿಂದ ಸ್ಥಿರ ಯಾವುದು ಸದಾಕಾಲ ಇದೆ? ಬೆಳಕಿನ ಬಣ್ಣ ಏನು? ಹಿಂದೆ ಬೆಳಕಿದೆಯಲ್ಲ, ಬಲ್ಬಿನಿಂದ ಪ್ರೊಜೆಕ್ಟರ್ನಲ್ಲಿ, ಸಿನಿಮಾ ಪ್ರೊಜೆಕ್ಟರ್ನಲ್ಲಿ ಬರುವಂತಹ ಬಲ್ಬ್, ಆ ಬಲ್ಬಿನ ಬೆಳಕಿನ ಬಣ್ಣ ಎಂಥದ್ದು? ಯಾವ ಬಣ್ಣ ಇದೆ ಹೇಳ್ತೀರಾ? ಅದು ಬಣ್ಣ ಇದೆಯಾ? ಇಸ್ ಇಟ್ ಮಲ್ಟಿ ಕಲರ್ ಅಥವಾ ಒಂದೇ ಬಣ್ಣ ಇದೆಯಾ? ಯಾವುದಿದೆ? ಯಾರಾದ್ರೂ ಹೇಳಬಲ್ಲಿರಾ ಇಂಟರಾಕ್ಷನ್ ಮೂಲಕ? ಮೊನೋಕ್ರೊಮ್ಯಾಟಿಕ್ ಅಂತ ಕರಿತೀವಿ ಸರ್. ಮೋನೋಕ್ರೊಮ್ಯಾಟಿಕ್, ಒಂದೇ ಬಣ್ಣ ಇದೆ ಅಂತ. ಒಂದೇ ಬಣ್ಣ ಇದೆಯಾ ಅಂದ್ರೆ ಶ್ವೇತವರ್ಣ. White? Yes. Multicolor merged into white. Multicolor merged into white. Thank you, Ganesh. 7 colors merged into white. 7 colors merged into white. Yes. Okay. So Rainbow colors. Rainbow colors merged into white. With Goyar colors. Okay. With Goyar colors ಎಲ್ಲಿ ಬರುತ್ತೆ? ಫಿಲಿಮಿನ ಆಚೆ ಬದಿ ಚಿತ್ರಮಂದಿರದಲ್ಲಿ ಬರುತ್ತೆ. ಇಟ್ ಕಮ್ಸ್ ಇನ್ ದಿ ಆಡಿಟೋರಿಯಂ ಆನ್ ದ ಸ್ಕ್ರೀನ್, isn't it? That's why we get a color movie. ವಿಬ್ಗಯಾರ್ ಬಣ್ಣ ಒಂದು ಬಣ್ಣನ ಹಲವು ಮಾಡುವಂತಹದ್ದು ಯಾವುದು? ಪ್ರಿಸಮ್. ಅಲ್ಲ, ಪ್ರೊಜೆಕ್ಟರ್ ವಿಚಾರ ಮಾತಾಡಿ. ಪ್ರೊಜೆಕ್ಟರ್ ನಲ್ಲಿ ಪ್ರಿಸಮ್ ಇದೆ. ಚಲನಚಿತ್ರದ ಪ್ರೊಜೆಕ್ಟರ್, ಫಿಲ್ಮ್ ಮೂವಿ ಪ್ರೊಜೆಕ್ಟರ್. Medium. That's the film, isn't it? The color film. Yeah. Isn't it? Now, ಈಗ ವಿಚಾರ ಮಾಡಿ, ಕಲರ್ ಫಿಲ್ಮ್ ಅದು ಜಡಾನೋ ಜೀವಾನೋ? ಜೀವ ಇದೆಯಾ, ಜಡ ಇದೆಯಾ? ಜಡ. ಮತ್ತೆ ಅದು ಜೀವಂತ ಹೇಗಾಗತ್ತೆ? ಜೀವಂತದ ಅನುಭವ ನಮಗೆ ಹೇಗ್ ಕೊಡುತ್ತೆ? ಎನರ್ಜಿ ಅದ್ರ ಹಿಂದೆ ಹೋಗುತ್ತಲ್ಲ, ಶಕ್ತಿ. ಎಲ್ಲ ಬೇಡಪ್ಪ. ಫಿಲ್ಮ್ ಪ್ರೊಜೆಕ್ಟರ್ ಅದ್ರ ಕ್ರಿಯೆ. ಲುಕ್ ಅಟ್ ದಿ ಆಪರೇಷನ್ ಆಫ್ ದ ಫಿಲ್ಮ್ ಪ್ರೊಜೆಕ್ಟರ್. ಹೌ ಡಸ್ ಇಟ್ ಗಿವ್ a feeling of movement or life on the movie that is projected on the screen? Optical illusion. Illappa. Okay, too many big words. Mechanism heli. Let's make it simple. ಚಲನೆ. ರಮಾಮಣಿ ಅವರು ಹೇಳಿದ್ದಾರೆ ನೋಡಿ, ರೀಲ್ ಇಸ್ ಮೂವಿಂಗ್ ಅಂತ. ಮೂವ್ಮೆಂಟ್. Okay, isn't it? So it's a simple mechanism. ಆ ಫಿಲ್ಮು, ರೀಲು ಚಲಿಸ್ತಾ ಇದೆ. ಜಡ ವಸ್ತು
ಚಲನೆಯಿಂದ ಜೀವಂತ ತುಂಬಿದ ಹಾಗೆ ಭಾಸ ಆಗತ್ತೆ. ಜೀವ ರೀಲ್ನಲ್ಲಿ ಇದೆಯಾ? ಇಲ್ಲ. ಜೀವ ಅದಕ್ಕೆ ಬರೋ ಚೈತನ್ಯ ಎಲ್ಲಿಂದ? ಆ ರೀಲಿನ ಹಿಂದೆ ಇರುವ ಬಲ್ಬಿನ ಬೆಳಕಿನಿಂದ. ಹೌದಾ? ಏಕವಾದಂತಹ ಬೆಳಕು ಅನೇಕ ಬಣ್ಣವಾಗಿ ರೀಲಿನ ಚಲನೆಯಿಂದ ಮಾರ್ಪಾಟಾಗುತ್ತೆ. ಸೊ ಯಾರೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ? ಬೆಳಕು ಸುಮ್ಮನೆ ಇದೆ, ವೀಕ್ಷಕನು ಮೂವಿನ ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ಚಿತ್ರಮಂದಿರಕ್ಕೆ ಹೋದ್ರೆ ಕೂತ್ಕೊಂಡು ಸೀಟ್ ನಲ್ಲಿ ಫಸ್ಟ್ ಕ್ಲಾಸ್ ಆಗಿ AC ಹಾಲ್ ನಲ್ಲಿ ಎಂಜಾಯ್ ಮಾಡ್ತೀನಿ. ಐ ಆಮ್ ಗೆಟಿಂಗ್ ದ ಫೀಲಿಂಗ್ ಆಫ್ ಲೈವ್ ಮೂವಿ. ಹೌದಾ? ಚಿತ್ರ ಚಲಿಸ್ತಾ ಇದೆ, ಜನ ಓಡ್ತಾ ಇದ್ದಾರೆ, ಅದೆಲ್ಲ ಭಾಸವಾಗುತ್ತೆ. ಆದ್ರಿಂದ ಇನ್ನೊಂದು ವಿಚಾರ ಯೋಚನೆ ಮಾಡಿ. ಎರಡನೇ ಭಾಗ, ಎಲ್ಲರೂ ಒಂದು ಬಣ್ಣ ಇದೆ ಬಲ್ಬಿನಲ್ಲಿ ಅಂತ ಹೇಳಿದ್ರಿ. ಒಂದು ಬಣ್ಣ ಹಲವಾರು ಆಗ್ಲಿಕ್ಕೆ ಸಾಧ್ಯನಾ? ಬಲ್ಬಿನ ಬಣ್ಣ ಶ್ವೇತವ, ಬಿಳಿನ? ಇಲ್ಲ, ಬಿಳಿನೂ ಒಂದು ಬಣ್ಣ. ಕಪ್ಪು ಬಿಳುಪು ಅನ್ನೋದು ಒಂದು ಬಣ್ಣ, ಅದು ಬಣ್ಣದ ಲೆಕ್ಕಕ್ಕೆ ಹೋಗುತ್ತೆ. ಬಲ್ಬಿನ ಬೆಳಕಿನಲ್ಲಿ, ಬಲ್ಬಿನ ಬಿಂಬದಲ್ಲಿ ಯಾವುದೇ ಬಣ್ಣ ಇಲ್ಲ ಅಲ್ವಾ? ಅದು ಸ್ಫಟಿಕ. The light beam from the bulb is transparent. It is colorless. It is not white. If it is white, then it cannot split into other colors. Only that which is colorless can take the form of multiple colors. ಯಾವುದು ಸ್ಫಟಿಕವೋ ಜಗತ್ತಿನಲ್ಲಿ ಇರುವ ಎಲ್ಲಾ ಬಣ್ಣಗಳಿಗೆ ಮಾರ್ಪಾಟು ಹೊಂದಬಲ್ಲದು. ಹೌದಾ? ಸೊ ಬಣ್ಣ ಇಲ್ಲದೆ ಇರೋ ಸ್ಥಿತಿ, ಅದಕ್ಕೆ ಶುದ್ಧ ಅನ್ನೋದು. ಶ್ವೇತ ಅನ್ನೋದು ಶುದ್ಧ ಅಲ್ಲ, ಸ್ಫಟಿಕ ಅನ್ನೋದು ಶುದ್ಧ. ಶ್ವೇತ ಅನ್ನೋದು ಇಟ್ ಇಸ್ ಗಾಟ್ ಆಲ್ರೆಡಿ ಕಲರ್ಡ್. ಇಟ್ ಮೇ ಬಿ ದ ಪ್ಯೂರೆಸ್ಟ್ ಆಫ್ ದ ಕಲರ್, ಬಟ್ ಇಟ್ ಇಸ್ ಸ್ಟಿಲ್ ಇನ್ ದ ಫೀಲ್ಡ್ ಆಫ್ ಕಲರ್. ಬಣ್ಣದ ಜಗತ್ತಿಗೆ ಬಿಳಿನೂ ಸೇರ್ಕೊಳ್ಳುತ್ತೆ. ಕಪ್ಪಿದ್ದೆಲ್ಲ ಕಲ್ಮಶ, ಬಿಳಿ ಇದ್ದದ್ದೆಲ್ಲ ಒಳ್ಳೆಯದು, ನಿರ್ಮಲ ಅಂತ ಅನ್ನೋದು ಯಾವ ಮಟ್ಟದಲ್ಲಿ? ಮನಸ್ಸಿನ ಮಟ್ಟದಲ್ಲಿ. ನಮ್ಮ ಮನಸ್ಸು ಹಾಗೆ ಕಲ್ಪಿಸ್ಕೊಳ್ಳುತ್ತೆ, ಹಾಗೆ ನಿರ್ಧಾರ ಮಾಡುತ್ತೆ. ಬಿಳಿ ನಿರ್ಮಲ, ಕಪ್ಪು ಕಶ್ಮಲ ಅಂತ. ಬಟ್ ಬಿಳಿ ಕಪ್ಪು ಬಿಳುಪು ಎರಡು ಬಣ್ಣದ ಒಂದು ಭಾಗ. ಇಟ್ ಆಲ್ಸೋ ಫಾಲ್ಸ್ ಇನ್ ದ ಕಲರ್ ಸ್ಪೆಕ್ಟ್ರಮ್. ಬಟ್ ವಾಟ್ ಈಸ್ ಲೈಟ್? ಫಾರ್ ಎಕ್ಸಾಂಪಲ್ ಸನ್ಲೈಟ್ ಆರ್ ದ ಲೈಟ್ ಫ್ರಮ್ ದ ಬಲ್ಬ್, ಇಟ್ ಈಸ್ ಕಲರ್ಲೆಸ್. ಸ್ಫಟಿಕ, ಬಣ್ಣ ಇಲ್ಲ ಅದಕ್ಕೆ. ಯಾವುದಕ್ಕೆ ಬಣ್ಣ ಇಲ್ವೋ ಅದೇ ಹಲವಾರು ಬಣ್ಣವಾಗಿ ವಿಂಗಡಣೆ ಆಗಬಹುದು, ತೋರಬಹುದು. ಆದ್ರಿಂದ ಇಲ್ಲಿ ಎರಡು ವಿಚಾರ ಇದೆ. ಒಂದು, ಶುದ್ಧ ಅನ್ನೋದು, ನಿರ್ಮಲ ಅನ್ನೋದು, ನಿಷ್ಕಲ್ಮಶ ಅನ್ನೋದು, ಕಲ್ಮಶ ಇಲ್ಲದೆ ಇರುವಂತಹದ್ದು, ಅದು ವ್ಯಕ್ತಾತೀತವಾದದ್ದು. ಯಾವಾಗ ವ್ಯಕ್ತವಾಗುತ್ತೋ ಆವಾಗ ಕಲ್ಮಶ ಸೇರ್ಕೊಳ್ತಾ ಹೋಗುತ್ತೆ. ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಮನಸ್ಸು ಆ ಹಲವಾರು ಕ್ಷೇತ್ರಗಳಲ್ಲಿ ನಿರ್ಧಾರ ಮಾಡುತ್ತೆ. ಜಡ ವಸ್ತು ಚಲಿಸಿದಾಗ ಜೀವಂತವಾದ ಭಾವನೆ ಅದರ ಗೋಚರ ಆದಂತೆ ಭಾಸ ಆಗುತ್ತೆ ಅಷ್ಟೇ. ಫಿಲ್ಮ್ ರೀಲ್ ಚಲಿಸಿದಾಗ ಫಿಲ್ಮ್ ರೀಲ್ ಜಡ, ಅದಕ್ಕೆ ಜೀವ ಇಲ್ಲ. ಬೆಳಕಿನಲ್ಲೇ ಜೀವ ಇರೋದು. ಆಕ್ಚುಲಿ ಬೆಳಕು ಏನು ಕೆಲಸ ಮಾಡ್ತಾ ಇಲ್ಲ, ತಾನು ತನ್ನ ಧರ್ಮವನ್ನ ಪಾಲಿಸ್ತಾ ಇದೆ.
ರೀಲ್ ಚಲಿಸಿದ್ರು ಬೆಳಕು ಹಂಗೆ ಬಲ್ಬ್ ಆನ್ ಆಗಿದ್ರೆ ಅದು ಹೋಗ್ತಾನೆ ಇರುತ್ತೆ ಬಿಂಬ. ರೀಲ್ ಚಲಿಸ್ದೇ ಹೋದ್ರು ಅದು ಬಿಂಬ ಹಾಕ್ತಾನೆ ಇರುತ್ತೆ. ಆದ್ರೆ ಬೆಳಕಿನ ಮುಂದೆ ಫಿಲ್ಮ್ ರೀಲ್ ಚಲಿಸ್ತಾ ಇದ್ದಾಗ ಚಲನಚಿತ್ರ ಜರುಗ್ತಾ ಇರುತ್ತೆ, ತೆರೆ ಮೇಲೆ ಚಲನಚಿತ್ರ ಮೂಡುತ್ತೆ. So neither is the light playing hide and seek with us, nor is the audience in the movie theater playing hide and seek with the light. ಯಾರು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ? ಫಿಲ್ಮ್ ರೀಲ್, somebody in between. ನಾವು ಕೂಡ ಅರಿವಿಲ್ಲದೆ ಪೆದ್ದರಾಗಿ ವಿ ಆರ್ ಎಂಜಾಯಿಂಗ್ ದ ಇಲ್ಯೂಷನ್. ಚಿತ್ರಮಂದಿರದಲ್ಲಿ ಕೂತ್ಕೊಂಡು AC ಇದೆ, ಚಲನಚಿತ್ರ, ಒಮ್ಮೆ ಹೀರೋ ಹೀರೋಯಿನ್ ನನ್ನ ಕಾಪಾಡಕ್ಕೋಸ್ಕರ ವಿಲನ್ಗೆ ಡಿಶಿಮ್ ಹೊಡೆದಾಡ್ತಾರೆ. ಎಲ್ಲ ಚಲನವಲನೆ ಆಗ್ತಾ ಇರತ್ತೆ ಚಲನಚಿತ್ರದಲ್ಲಿ, ಅದನ್ನ ಆನಂದಿಸ್ತಾ ಇದ್ದೀವಿ, ಮಜಾ ತಗೋತಾ ಇದ್ದೀವಿ. ಆದ್ರೆ ಹಿಂದ್ಗಡೆ ಇರ್ತಕ್ಕಂಥ ಬೆಳಕು ಅದು ಏನು ಮಾಡದೆ ಸುಮ್ಮನೆ ತನ್ನ ಬೆಳಕನ್ನ ಚೆಲ್ತಾ ಇದೆ. ಮಧ್ಯ ಚಲಿಸ್ತಾ ಇರುವಂತ ಫಿಲ್ಮ್ ರೀಲೆ ಎಲ್ಲ ಕೆಲಸ ಮಾಡ್ತಾ ಇದೆ. ಅದು ತನ್ನದಾದ ಬೆಳಕಿಲ್ಲ, ಬಲ್ಬಿನಿಂದ ಬೆಳಕನ್ನ ಬಾಡಿಗೆಗೆ ತಗೊಂಡಿದೆ. ಆಮೇಲೆ ನಮ್ಮ ವೀಕ್ಷಕರ ಮನಸ್ಸಿನ ಮೇಲೆ ರೀಲಿನಿಂದನೇ ಚಲನಚಿತ್ರ ಆಗಿದೆ ಅನ್ನೋ ಅನುಭವ ಕೊಡ್ತಾ ಇದೆ. The film reel is working on borrowed light from the projector. The reel doesn't have its own light. ಅಲ್ವಾ? ತನ್ನದೇ ಆದ ಬೆಳಕು ಫಿಲ್ಮ್ ರೀಲ್ ಇಲ್ಲ. ಆದರೆ ಆ ಪ್ರೊಜೆಕ್ಟರಿನ ಬೆಳಕನ್ನ ಬಾಡಿಗೆಗೆ ತಗೊಂಡು ತನ್ನದಾಗಿಸ್ಕೊಂಡು ನಮ್ಮ ವೀಕ್ಷಕರ ಮನಸ್ಸಿನಲ್ಲಿ ಚಲನೆಯ ಅನುಭವ ರೀಲೇ ಕೊಡ್ತಾ ಇದೆ ಅನ್ನೋ ಹಾಗೆ ಕರ್ತೃತ್ವ ಭಾವನೆ ಅದಕ್ಕೆ ಹೊಂದುತ್ತೆ. ಅದಕ್ಕೆ ಜೀವ ಅನ್ನೋದು, ದ ಇಂಡಿವಿಜುವಲ್. ಬ್ರೋಕರ್ ದಯಾಳಿ ಕೆಲಸ ಹಂಗೆ ಮಾಡೋದಲ್ವಾ? ಬ್ರೋಕರ್ ಮನೆ ಯಾರಾದ್ರೂ ಕೇಳ್ಕೊಂಡು ಹೋದ್ರೆ ಬಾಡಿಗೆಗೋ ಅಥವಾ ಕೊಂಡ್ಕೊಳ್ಳಕ್ಕೆ ಓನರ್ ಹತ್ರನೂ ಕಮಿಷನ್ ತಗೋತಾರೆ, ಕೊಂಡ್ಕೊಳ್ಳೋರ ಹತ್ರನೂ ಬಯರ್ ಹತ್ರನೂ ಕಮಿಷನ್ ತಗೋತಾರೆ. ಮನೆ ಓನರ್ದು, ಕೊಂಡ್ಕೊಳ್ಳೋರ್ ದುಡ್ಡು ಕೊಂಡ್ಕೊಳ್ಳೋರ್ದು, ಮಧ್ಯ ಇಬ್ಬರಿಂದನೂ ದುಡ್ಡು ಅವನು ತನ್ನದಾದ ಇಲ್ಲದ ಆಸ್ತಿಯನ್ನ ತನ್ನದಾಗಿಸಿಕೊಂಡು ಬಾಡಿಗೆಯಿಂದ ಕಮಿಷನ್ ತಗೊಂಡು ಆರಾಮಾಗಿರ್ತಾನೆ. ಅದೇ ಕೆಲಸ ಮಧ್ಯ ವ್ಯಕ್ತಿ ಅಥವಾ ಅಹಂಕಾರ ಮಾಡೋದು. ಕಣ್ಣ ಮುಚ್ಚಾಲೆ ಆಡ್ತಾ ಇರೋದು ಯಾರು? ನಮ್ಮ ಮನಸ್ಸು. ನಮ್ಮಲ್ಲಿರೋ ಆತ್ಮ ಅಲ್ಲ, ಅದು ಸುಮ್ಮನೆ ಕೂತಿದೆ. ನಮ್ಮ ಮುಂದಿರೋ ಅನುಭವ ಜಗತ್ತು ಅಲ್ಲ, ಯಾಕಂದ್ರೆ ಜಗತ್ತು ಜಡ. ಮಧ್ಯ ಇದಿರ್ತಲ್ಲ, ಜಗತ್ತು ಮತ್ತೆ ನನ್ನ ನಡುವೆ ಬರುತ್ತಲ್ಲ, ಏನು ಮನಸ್ಸು, ಅದು ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ನೀರು ಯಾವ ಬಣ್ಣ? ಸರೋವರದಲ್ಲಿ ಹೊರಗಡೆ ಬೆಟ್ಟದ ನಡುವೆ ಒಂದು ಸರೋವರ, a lake in the valley amidst the mountains. ಆ ಕೆರೆಯ ನೀರನ್ನ, ಸರೋವರದ ನೀರು ನೋಡಿದ್ರೆ ಯಾವ ಬಣ್ಣ ಕಾಣುತ್ತೆ? ನೀಲಿ ಬಣ್ಣ ಕಾಣುತ್ತೆ. ಆಕಾಶದ ನೀಲಿ ಅದರಿಂದ ಬಿಂಬ ಆಗುತ್ತೆ, ನೀಲಿ ಆಗಿದೆ. ನೀರಿನ ಬಣ್ಣ ನೀಲಿನ? ಇಲ್ಲ. ಅದೇ ಸರೋವರದಲ್ಲಿ ಬೆಳಗ್ಗೆ ಮುಂಜಾನೆ ನೋಡಿದ್ರೆ ಸೂರ್ಯೋದಯದ ಸಮಯದಲ್ಲಿ ಸ್ವರ್ಣವರ್ಣ ಕಾಣುತ್ತೆ. ನೀರು ಗೋಲ್ಡನ್ ಕಲರ್ ಆಗಿ ಕಾಣುತ್ತೆ, ಚಿನ್ನದ ಬಣ್ಣ ಆಗಿ ಕಾಣುತ್ತೆ. ಅದನ್ನೇ ರಾತ್ರಿ ನೋಡಿದ್ರೆ
ಕಪ್ಪಾಗಿ ಅಲ್ಲಲ್ಲೇ ಚುಕ್ಕೆ ತಾರೆ ಮಿನುಗ್ತಾ ಇರೋ ಸಣ್ಣ ಸಣ್ಣ ಬೆಳಕಿನಲ್ಲಿ ಕಪ್ಪಾಗಿ ಕಾಣುತ್ತೆ. ಹಾಗಾದ್ರೆ ನೀರಿನ ನಿಜವಾದ ಬಣ್ಣ ಯಾವುದು? ನೀಲಿನ, ಗೋಲ್ಡನ್ ಆರೆಂಜ, ಇಲ್ಲವೇ ರಾತ್ರಿಯ ಕಪ್ಪ? Colorless. Because it is colorless, it is able to reflect all the colors. ಹೇಗೆ ಕಲರ್ಲೆಸ್ ಅಂತ ಗೊತ್ತಾಗುತ್ತೆ? ಈ ಸತ್ಸಂಗ ಆದ್ಮೇಲೆ ಮನೆಯಲ್ಲಿ ಹೋಗಿ ನಿಮ್ ವಾಟರ್ ಫಿಲ್ಟರ್ ನಲ್ಲಿ ಲೋಟದಲ್ಲಿ ನೀರು ಹಿಡ್ಕೊಂಡು ನೋಡಿ, ಅದ್ರಲ್ಲಿ ಏನಾದ್ರೂ ಬಣ್ಣ ಇದೆಯಾ ನೋಡಿ. ಇಟ್ ವಿಲ್ ಬಿ ಕಲರ್ಲೆಸ್, ಬಣ್ಣನೇ ಇರಲ್ಲ. ಹಾಗೆ ನೀರಿನ ರುಚಿ ಏನಿದೆ? ರುಚಿನೇ ಇಲ್ಲ. ಸಕ್ಕರೆ ಹಾಕಿ ಸಿಹಿ ಆಗತ್ತೆ, ಉಪ್ಪು ಹಾಕಿ ಉಪ್ಪಾಗತ್ತೆ, ನಿಂಬೆಹಣ್ಣು ಹಾಕಿ ಹುಳಿ ಆಗತ್ತೆ. ಯಾವುದು ರುಚಿ ಇಲ್ಲವೋ ಯಾವುದಾದರೂ ರುಚಿಯನ್ನ ಅದು ತೆಗೆದುಕೊಳ್ಳಬಹುದು. ಹಾಗೆ ಬ್ರಹ್ಮನ್ ಅನ್ನೋದು ನಿಷ್ಕಮಲ, ನಿಷ್ಕಲ, ಪ್ಯೂರ್, ಕ್ರಿಸ್ಟೀನ್, ರುಚಿ ಇಲ್ಲ, ಇಂದ್ರಿಯಾತೀತ, ಅನುಭವಾತೀತ, ರೂಪಾತೀತ, ಭಾವಾತೀತ. ಅದು ಮಧ್ಯಸ್ಥಿಕೆಯ ನಂತರ ಬಂದಾಗ ಯಾವ ರೂಪವನ್ನಾದರೂ ತಾಳಬಹುದು, ಯಾವ ಭಾವನೆಯನ್ನಾದರೂ ತಾಳಬಹುದು, ಯಾವ ಅನುಭವವನ್ನಾದರೂ ಕೊಡಬಹುದು. ಆದ್ರೆ ಬ್ರಹ್ಮನ್ ಏನು ಕೆಲಸ ಮಾಡಲ್ಲ, ಬೆಳಕಿನಂಗಿದ್ದಂಗೆ. ನೀರೇನಾದ್ರೂ ಕೆಲಸ ಮಾಡ್ತಾ ಇದೆಯಾ? ಇಲ್ಲ, ತನ್ನಷ್ಟಿಗೆ ತಾನೇ ಇದೆ. ನಾವು ಅದಕ್ಕೆ ಸಕ್ಕರೆ ಹಾಕ್ತಿವಿ, ನೀರ್ ಸಿಹಿ ಅಂತೀವಿ. ನಾವು ಅದಕ್ಕೆ ನಿಂಬೆಹಣ್ಣು ಉಪ್ಪು ಹಾಕಿ ಶರಬತ್ ಅಂತೀವಿ, ನಿಂಬೆಹಣ್ಣು ರಸ ಅಂತೀವಿ. ನೀರೇನ್ ಮಾಡಲ್ಲ. ನೀರ್ ನನಗೆ ಉಪ್ಪು ಹಾಕ್ತೀಯ ಹಾಕು ಅಂತ ಸ್ವೀಕರಿಸುತ್ತೆ, ನನಗೆ ಸಕ್ಕರೆ ಹಾಕ್ತೀಯ ಹಾಕು ಅನ್ಸುತ್ತೆ, ನನಗೆ ಜೇನುತುಪ್ಪ ಹಾಕ್ತೀಯ ಹಾಕು ಅಂತ ಬಿಡುತ್ತೆ. ಬೇಡ ಅನ್ನಲ್ಲ, ಬೇಕು ಅನ್ನಲ್ಲ, ಏನ್ ಮಾಡ್ತೀವೋ ಮಾಡಿಸ್ಕೊಡುತ್ತೆ. ಸೊ ರುಚಿ ಇಲ್ಲದ ವಸ್ತು ಅಂದ್ರೆ ಕಂಪ್ಲೀಟ್ಲಿ ಪ್ಯೂರ್, ಅತಿ ಶುದ್ಧವಾದದ್ದು. ರುಚಿ ಇಲ್ಲದ ಅಂದ್ರೆ ಇಂದ್ರಿಯಕ್ಕೆ ನಿಲುಕದು ಅಂತ. ರುಚಿ ಅಂದ್ರೆ ನಾಲಿಗೆ ಅಂತ ಈ ಸಂಬಂಧದಲ್ಲಿ ನೀರಿಗೆ ಹೋಲಿಸಿದ್ರೆ ಯಾವ ಇಂದ್ರಿಯಗಳಿಗೂ ನಿಲುಕದ್ದು, ಇಂದ್ರಿಯಗಳಿಂದ ಕಷ್ಮಲವಾಗದೇ ಇರತಕ್ಕಂಥದ್ದು. ಅದೇ ಪರಮಾತ್ಮ. ಅದಕ್ಕೆ ಏನ್ ಮಾಡಿದ್ರು, ಏನ್ ಮಾಡದೆ ಹೋದ್ರು ಇದ್ದದ್ದು ಇದ್ದ ಹಾಗೆ ಇರುತ್ತೆ. ಆದ್ರಿಂದ ನಮಗೆ ಇನ್ನೊಂದು ಬಹುಮುಖ್ಯ ವಿಚಾರ, ಒಂದು ಮಾತು ಹೇಳಿ ಇಂದಿನ ಸತ್ಸಂಗವನ್ನ ಮುಗಿಸೋಣ. ನಮಗೆ ಈ ತಿಳುವಳಿಕೆ ಬಂದಾಗ, ಅಂದ್ರೆ ನೀರು ಬಣ್ಣವಿಲ್ಲದೆ ಇರುವಂತಹದ್ದು, ಯಾವ ಬಣ್ಣವೂ ಇಲ್ಲ. ನೀರು ಸ್ಫಟಿಕ, ಬೆಳಕು ಸ್ಫಟಿಕ ಅಂತ ಆದ ಕೂಡಲೇ ನಮ್ಮ ಅನುಭವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತಾ? ವ್ಯತ್ಯಾಸ ಆಗತ್ತಾ? ನಾವು ನಾವು ವಿಚಾರ ಮಾಡಿ ಬೆಳಕು ಸ್ಫಟಿಕ, ಕಲರ್ಲೆಸ್ ಅಂತೀವಿ. ನೀರು ಸ್ಫಟಿಕ, ಕಲರ್ಲೆಸ್, ಟ್ರಾನ್ಸ್ಪರೆಂಟ್ ಅಂತೀವಿ ಅಂತ ತಿಳ್ಕೊತೀವಿ. ಈ ತಿಳುವಳಿಕೆ ನಮ್ಮ ಅನುಭವವನ್ನ ಬದಲಾಯಿಸುತ್ತಾ? ನೀರಿಗೆ ರುಚಿ ನಾವು ನಾಲಿಗೆಗೆ ಹಾಕಿದಾಗ ನೀರು ರುಚಿ ಇರಲ್ವಾ? ಬರಲ್ವಾ? ಸಿಗಲ್ವಾ? ಹೇಳಿ. Just because we become aware, we have the knowledge that water is transparent, light is transparent. Will the experience of colors of the light not be available to us? Will we not experience the colors of the light? Will we not experience the taste of water? ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ? ತಿಳುವಳಿಕೆಯ ನಂತರ, ಜ್ಞಾನದ ನಂತರ, ಅನುಭವ
ಶಮನ ಆಗತ್ತಾ ಅಥವಾ ಅನುಭವ ಇದ್ದ ಹಾಗೆ ಇರುತ್ತಾ? ಚೇಂಜ್ ಬರುತ್ತೆ. ಬರುತ್ತಾ? ಅನುಭವದಲ್ಲಿ ಬದಲಾವಣೆ ಬರುತ್ತಾ? ಹೇಗೆ ಹೇಳ್ತೀರಾ? ಅಂದ್ರೆ at least we'll recognize and respect something different. ಹಾ, but is there a change in the experience? See, the experience might not change. Water remains the same. Yes, that is the experience remains the same. Bhavana ji, thank you very much. The experience remains the same. Anubhava hage irutte. Ivaga we know the sun doesn't rise or set. Sun is constant. Alva? ಭೂಮಿ ತಿರುಗ್ತಾ ಇರುತ್ತೆ. ಹಗಲು ರಾತ್ರಿಯ ಅನುಭವ ಭೂಮಿ ಮೇಲೆ ಇದ್ದೋರ್ಗೆ. ನಾವು ವಿಮಾನದಲ್ಲಿ ಹೋಗಿದೀವಿ ಇಲ್ಲಿಂದ US-ಗೆ. ವಿಮಾನದಲ್ಲಿ ಹೋದಾಗ ಸೂರ್ಯ ಮುಳುಗ್ತಾನೆ ಇರ್ಲಿಲ್ಲ, ಏರ್ತಾನೆ ಇರ್ಲಿಲ್ಲ. ಯಾಕೆ? ಮೋಡದ ಮೇಲೆ ಹಾರ್ತಾ ಇದ್ವಿ. ಅದಕ್ಕೆ ಜೆಟ್ ಲ್ಯಾಗ್ ಬರೋದು ಅಲ್ವಾ? ವಿ ನೋ ದ ಸನ್ ಡಸಂಟ್ ರೈಸ್ ಆರ್ ಸೆಟ್. ಸೂರ್ಯ ಮುಳುಗಲ್ಲ, ಉದಯ ಆಗಲ್ಲ, ಮುಳುಗಲ್ಲ ಅಂತ ಗೊತ್ತು. ಅದು ವೈಚಾರಿಕವಾಗಿ ತಿಳಿದು ಬಂತಹ ಜ್ಞಾನ. ಆದ್ರೆ ಅನುಭವದಲ್ಲಿ ದಿನಾ ಬೆಳಗ್ಗೆ 6 ಗಂಟೆಗೆ ನಾವು ಪೂರ್ವದ ಕಿಟಕಿ ತೆಗೆದು ನೋಡಿದ್ರೆ ಸೂರ್ಯ, ಕೆಂಪು ಸೂರ್ಯ ಹೇಳ್ತಾ ಇರ್ತಾನೆ. ಸಂಜೆ 6:15 ಪಶ್ಚಿಮದ ಕಿಟಕಿಯಿಂದ ನೋಡಿದ್ರೆ ಸೂರ್ಯ ಮುಳುಗ್ತಾ ಇರ್ತಾನೆ. ಆದ್ರೆ ಏನಾಗತ್ತೆ? ಸತ್ಯದ ಅರಿವು, ಸೂರ್ಯ ಏನೂ ಆಗ್ತಾ ಇಲ್ಲ, ಇದ್ದಂಗೆ ಇದ್ದಾನೆ, ಭೂಮಿ ಮಾತ್ರ ತಿರುಗ್ತಾ ಇದೆ ಅನ್ನೋ ಅರಿವು ನಮಗೆ ಮೂಡಿದಾಗ ಈ ಅನುಭವ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ, ಏರುಪೇರು ಮಾಡಲ್ಲ ನಮ್ಮ ಮನಸ್ಸನ್ನ. ಆಯ್ತಾ? ಅದೇ ಸತ್ಯದ ಒಂದು ಶಕ್ತಿ, ಬೆಳಕಿನ ಒಂದು ಶಕ್ತಿ. The realization doesn't kill the experience. It only frees us from the experiencing having power over us. ಅಲ್ಲಿವರೆಗೆ ಏನಾಗ್ತಾ ಇದೆ? ಅನುಭವ ನಮ್ಮನ್ನ ಆಳ್ತಾ ಇದೆ. ಜ್ಞಾನ ಬಂದ ಮೇಲೆ, ಅರಿವು ಮೂಡಿದ ಮೇಲೆ ಈ ಅನುಭವ ನಮ್ಮನ್ನ ಆಳೋದಿಕ್ಕೆ ನಿಲ್ಸತ್ತೆ. ಆದ್ರಿಂದ ಅನುಭವ ಜೀವನ ಪೂರ್ತಿ ಒಂದು ಅನುಭವ. ಆವಾಗ ಜೀವನದ ಅನುಭವವನ್ನ ನಾವು ಹೇಗೆ ನೋಡ್ತೀವಿ? ಒಂದು ಕ್ರೀಡೆಯಾಗಿ ನಾವು ಜೀವನವನ್ನ, ಬದುಕನ್ನ ಜೀವಿಸ್ತೀವಿ. We will live life as a sport, as a leela, as a passing sport. ಕ್ರೀಡೆನಲ್ಲಿ ಏನಾಗತ್ತೆ? ಕ್ರೀಡಾಂಗಣದಲ್ಲಿ ನಾವೆಲ್ಲ ಪ್ರೇಕ್ಷಕರು ಕೂತಿರ್ತೀವಿ. ಆಟ ಆಗತ್ತೆ, ಎಂಜಾಯ್ ಮಾಡ್ತೀವಿ, ಆಟ ಮುಗಿಯತ್ತೆ, ನಾವು ಹೊರಗೆ ಬರ್ತೀವಿ ಅಷ್ಟೇ. ಜಗತ್ತೇ ಒಂದು ಕ್ರೀಡಾಂಗಣ, ಬದುಕೆ ಜೀವನದ ಅನುಭವಗಳು. ಜೀವನದ ಅನುಭವ ಹೇಗೆ ತಗೋತೀವಿ? ಜ್ಞಾನ ಬಂದ್ಮೇಲೆ ಒಂದು ಕ್ರೀಡೆಯಾಗಿ ತಗೋತೀವಿ. We take it as a sport, not serious. The experience may be serious. There are light experience, there are happy experiences, there are sad experiences. Before the knowledge, before the wisdom, the experiences exercise their power over our mind. It will raise us with happy experience. It will push us down with sad experiences. ಆದರೆ ಈ ಜ್ಞಾನ, ಈ ಅರಿವು, ಇದೆಲ್ಲ ಕಣ್ಣ ಮುಚ್ಚಾಲೆ ಅಂತ ಗೊತ್ತಾದ್ರೆ, ಮಧ್ಯ ಯಾವನೋ ಒಬ್ಬ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ ಅಂತ ಗುರುತಿಸಿದ್ರೆ, ಆವಾಗ ಇದೆಲ್ಲವೂ ಕ್ರೀಡೆಯಾಗಿ ಪರಿಣಾಮ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಆವಾಗ ಏನ್ ಮಾಡ್ತೀವಿ? ಇದೆಲ್ಲವೂ ಕ್ರೀಡೆ, ಇದೆಲ್ಲವೂ ಲೀಲೆ, ಇದೊಂದು ಆಟ ಅಂತ ದೃಷ್ಟಿ ನೋಡಿದಾಗ ಅನುಭವ ಕೇವಲ ಬಂದು ಹೋಗುವ ಸತ್ಯದ ಗೋಚರ ಆಗುತ್ತೆ, ತಾತ್ಕಾಲಿಕ ವಿಚಾರ ಆಗುತ್ತೆ, ಪರ್ಮನೆಂಟ್ ವಿಚಾರ ಆಗಲ್ಲ. ಅದಕ್ಕೆ ತೂಕ ಇರಲ್ಲ, ಅದಕ್ಕೆ ಶಕ್ತಿ ಇರಲ್ಲ. ಯಾರ ಮೇಲೆ? ನಮ್ಮ ಮನಸ್ಸಿನ ಮೇಲೆ. ಅದರಿಂದ
ಜ್ಞಾನ ಬಂದ್ರೆ ನನಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಆಗತ್ತೆ. ಇಲ್ಲ, ಸಮಸ್ಯೆ ಇರುತ್ತೆ, ಅನುಭವಗಳು ಅನುಭವ ಇರುತ್ತೆ. ಆದರೆ ಅನುಭವ, ಆ ಸಮಸ್ಯೆ ತನ್ನ ಶಕ್ತಿಯನ್ನ ಕಳೆದುಕೊಂಡ್ಬಿಡುತ್ತೆ. ಯಾರ ಮೇಲೆ? ಜ್ಞಾನಿಯ ಮನಸ್ಸಿನ ಮೇಲೆ. ಅಜ್ಞಾನಿಯ ಮನಸ್ಸಿನ ಮೇಲೆ ಅದು ಬೀರ್ತಾನೆ ಇರುತ್ತೆ, ತನ್ನ ಆಟ ತಾನು ಆಡ್ತಾನೆ ಇರುತ್ತೆ. ಅದು ಆಟ ಅಂತ ನಾವು ಗುರುತಿಸಿದ್ರೆ ಅದರ ಶಕ್ತಿ ಕಳೆದು ಹೋಗುತ್ತೆ. ದಟ್ಸ್ ಆಲ್, ವೆರಿ ಸಿಂಪಲ್. ಈ ಕಣ್ಣ ಮುಚ್ಚಾಲೆ ಆಟ ಗುರುತಿಸ್ಬೇಕಷ್ಟೆ. ನಾವು ಪರಮಾತ್ಮನೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇಲ್ಲ, ಪರಮಾತ್ಮ ಕೂಡ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇಲ್ಲ. ಮಧ್ಯ ಯಾವನೋ ಒಬ್ಬ ಈ ಮನಸ್ಸಿದೆಯಲ್ಲ, ಚೇಷ್ಟೆಗಾರ, ಅವನು ನಮ್ಮಿಬ್ಬರ ಜೊತೆನೂ ಮಧ್ಯಸ್ಥಿಕೆಯಲ್ಲಿ ಕಣ್ಣ ಮುಚ್ಚಾಲೆ ಆಡೋ ಹಾಗೆ ನಮಗೆ ಅನುಭವ ಕೊಡ್ತಾ ಇದ್ದಾನೆ ಮನುಷ್ಯರಿಗೆ. ಯಾಕೆ ಅಂದ್ರೆ ಪರಮಾತ್ಮ ಶಕ್ತಿ, ಬೆಳಕು, ಅರಿವಿನ ಶಕ್ತಿ ಸುಮ್ಮನೆ ಇರುತ್ತೆ. ಅದು ಉಭ ಅನ್ನಲ್ಲ, ಶುಭ ಅನ್ನಲ್ಲ, ಏನ್ ಮಾಡಿದ್ರು ಮಾಡಿಸ್ಕೊಂಡಿರುತ್ತೆ. ಮಧ್ಯ ಏರೋದು ಇಳಿಯೋದು ಯಾರು? ಮನುಷ್ಯ. ಆದ್ರಿಂದ ನಾವು ಅರ್ಥಕೊಂಡ್ರೆ ಇದು ಕಣ್ಣ ಮುಚ್ಚಾಲೆ ಆಟ ಅಂತ. ನಾವು ಏರೋದು ಇಲ್ಲ, ಇಳಿಯೋದು ಇಲ್ಲ, ಸಮಾನಾಂತರವಾಗಿ ಎಲ್ಲ ಅನುಭವವನ್ನು ತಗೋತೀವಿ. ಇದೇ ಸ್ಥಿತಪ್ರಜ್ಞತ್ವ. ಅದಕ್ಕೆ ನೋಡಿ, ಈ ಒಂದು ಬಹಳ ದೊಡ್ಡ ಶಕ್ತಿಶಾಲಿ ಪ್ರಾರ್ಥನೆ ಅರಿವಿಗೆ ಗಾಯತ್ರಿ ಮಂತ್ರ. ಓಂ ಭೂರ್ಭುವಃ ಸ್ವಃ ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಓಂ ಭೂಹು ಭುವಃ ಸ್ವಃ. ಭೂಹು ಅಂದ್ರೆ ದೇಹ ಅಥವಾ ಎಚ್ಚರದ ಮನಸ್ಸು, ಭುವಃ ಸೂಕ್ಷ್ಮ ದೇಹ, ಸುವಃ ಕಾರಣ ದೇಹ, ದಿ ಸಟಲ್ ವರ್ಲ್ಡ್, ದಿ ಸೈಲೆನ್ಸ್ ವರ್ಲ್ಡ್. ತತ್ ಸವಿತುರ್ ವರೇಣ್ಯಂ. ತತ್ ಅಂದ್ರೆ ಅದು ಪರಮಾತ್ಮನ ಶಕ್ತಿ. ಸವಿತುರ್ ಅಂದ್ರೆ ಸೂರ್ಯ ಅಂತ ಮಾಮೂಲಾಗಿ ಅನುವಾದ ಮಾಡ್ತಾರೆ. ಆದ್ರೆ ಸವಿತರ್ ಅಂದ್ರೆ ಸೂರ್ಯನ ಹೆಸರಾದ್ರೂ ಹೌದು. ಆದ್ರೆ ಆಧ್ಯಾತ್ಮಿಕ ರೀತಿಯಲ್ಲಿ ತೆಗೆದುಕೊಂಡಾಗ ಯಾವ ಬೆಳಕು ಎಲ್ಲವನ್ನೂ ಬೆಳಗುತ್ತೋ, ಅಂದ್ರೆ ಎಚ್ಚರ, ಕನಸು, ಗಾಢ ನಿದ್ರೆ, ಮೂರು ಸ್ಥಿತಿಯನ್ನ ಬೆಳಕತ್ತೋ. ಬೆಳಕು ಅಂದ್ರೆ ಅದು ಸ್ಥೂಲ ಬೆಳಕಲ್ಲ, ಜ್ಞಾನದ ಬೆಳಕು ಬೆಳಗತ್ತೋ. ಸವಿತುರ್ ವರೇಣ್ಯಂ, ಬೆಳಗ್ತಾ ಇರುವಂತದ್ದು. ದಟ್ ವಿಚ್ ಇಲ್ಯೂಮಿನ್ಸ್, ಅದು ಪೂಜನೀಯವಾದದ್ದು ಅಂತ ಹೇಳಿ. ದಟ್ ಇಸ್ ಸೇಕ್ರೆಡ್. Savitur Varenyam, that sacred light, which is the light of awareness. ಜ್ಞಾನದ ಬೆಳಕು, ಅರಿವಿನ ಬೆಳಕು, ಅಪೂಜನೀಯವಾದ ಶುದ್ಧವಾದ ಬೆಳಕು. ಅದನ್ನ ನಾನು ಪೂಜಿಸ್ತೀನಿ. ಅದರಿಂದ ಆ ಸವಿತುರ್, ಅದು ದೇವತೆಗೆ ಸಂಬಂಧಪಟ್ಟಿದ್ದು, ಶುದ್ಧವಾಗಿದ್ದು. ದೇವಸ್ಯ ಅಂದ್ರೆ ದೇವತಾ ಶಕ್ತಿಗಳಿಗೆ, ಅಂದ್ರೆ ಮನುಷ್ಯರಿಗಿಂತಲೂ ಮಿಗಿಲಾದದ್ದಂತ ಆ ಶಕ್ತಿಯನ್ನ, ಆ ಶಕ್ತಿಗೆ ನನ್ನ ಪ್ರಾರ್ಥನೆ ಏನು? ಧೀ ಯೋ ಯೋ ನಃ ಪ್ರಚೋದಯಾತ್. ಧೀ ಅಂದ್ರೆ ನನ್ನ ಬುದ್ಧಿಶಕ್ತಿಗೆ, ನಮ್ಮೆಲ್ಲರ ಬುದ್ಧಿಶಕ್ತಿಗೆ. ನಃ ಅಂದ್ರೆ ನಮ್ಮೆಲ್ಲರ ಅಂತ. ನನ್ನ ಬುದ್ಧಿಶಕ್ತಿಗೆ ಅಂತ ಪ್ರಾರ್ಥನೆ ಮಾಡಿಲ್ಲ. ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನ ಬೆಳಗಿಸ್ಲಿ. ಆ ಯಾವ ಬೆಳಕು ಎಲ್ಲ ಅವಸ್ಥಾತ್ರಯವನ್ನ ಬೆಳಗುತ್ತೋ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನ ಬೆಳಗುವಂತಹ ಆ ಅರಿವಿನ ಶಕ್ತಿ ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನ, ನಹ ಅಂದ್ರೆ ಪ್ಲೂರಲ್, ಆಲ್ ಅವರ್ ಇಂಟೆಲೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬುದ್ಧಿಶಕ್ತಿಯಿಂದಲೇ ನಮಗೆ ಅರಿವು ಮೂಡೋದು. ಇದೆಲ್ಲ ಲೀಲೆ ಅಂತ ತಿಳಿಯೋದು, ಇದೆಲ್ಲ ಕಣ್ಣ ಮುಚ್ಚಾಲೆ ಆಟ, ಇದರಲ್ಲಿ ನಿಜ ಇಲ್ಲ ಅಂತ ತಿಳಿಯೋದು ಎಲ್ಲಿಂದ? ನಮ್ಮ ಬುದ್ಧಿಯಿಂದ. ಆದ್ರಿಂದ ನನ್ನ ಬುದ್ಧಿ ಮಾತ್ರ ಬೆಳಗಲಿಕ್ಕೆ ಗಾಯತ್ರಿ ಮಂತ್ರದಲ್ಲಿ ಕೇಳಿಲ್ಲ. ನಮ್ಮೆಲ್ಲರ ಬುದ್ಧಿ ಒಟ್ಟಾರೆ, ಜಗತ್ತಿನಲ್ಲಿರುವ ಮನುಜರೆಲ್ಲರ ಬುದ್ಧಿ, ಪ್ರಾಣಿಗಳೆಲ್ಲರ ಬುದ್ಧಿ ಬೆಳಗಲಿ, ಅಂದ್ರೆ ಅರಿವು ಮೂಡಲಿ ಅಂತ
ಬೆಳಕು ನಮ್ಮ ಬಾಳ್ನಲ್ಲಿ ಚೆಲ್ಲಿ ಕಣ್ಣ ಮುಚ್ಚಾಲೆ ಆಟ ಗುರುತಿಸುವಂತಾಗಲಿ ಅಂತ. ಸೊ Gayatri mantra is a very powerful, potent mantra to invoke the intelligence, the supreme intelligence into our individual mind. And the prayer is not for me alone to get intelligence or awareness. It is for the plurality, all of us. ಎಲ್ಲರಿಗೂ ಈ ಅರಿವು ಮೂಡಲಿ. ನಹ ಅಂದ್ರೆ ನಮ್ಮೆಲ್ಲರಿಗೂ ಅಂತ, ನನಗೆ ಅಂತ ಅಲ್ಲ. ಸೊ ಇಂಥ ಒಂದು ಪ್ರಾರ್ಥನೆಯಿಂದ ಗಾಯತ್ರಿ ಮಂತ್ರವನ್ನ ನಾವು ಜಪಿಸಿ ಮಾನಸಿಕವಾಗಿ ಒಮ್ಮೆ ಗಾಯತ್ರಿ ಮಂತ್ರವನ್ನ ಹೇಳಿ ಆಮೇಲೆ ನಾವು ಇಂದಿನ ಸತ್ಸಂಗವನ್ನ ಮುಕ್ತಾಯಗೊಳಿಸೋಣ. ಒಮ್ಮೆ ಕಣ್ಮುಚ್ಕೊಳ್ಳೋಣ 1 ನಿಮಿಷಗಳ ಕಾಲ. ಓಂ ಭೂರ್ಭುವಃ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋ. ನಿಧಾನವಾಗಿ ಕಣ್ಣು ತೆರೆಯೋಣ. ತಮ್ಮ ತೆರೆದ ಮನಸ್ಸಿನ ಆಲಿಸುವಿಕೆಗೆ, ತಮ್ಮ ಅತ್ಯಮೂಲ್ಯವಾದ ಉಪಸ್ಥಿತಿಗೆ, ಈ ಸತ್ಸಂಗದಲ್ಲಿ ತುಂಬು ಹೃದಯದಿಂದ ಭಾಗವಹಿಸಿದ್ದಕ್ಕೆ ಕೃತಜ್ಞತಾಪೂರ್ವಕ ನಮನಗಳು. ಬೆಳಕು, ಅರಿವು ಎಲ್ಲರಿಗೂ ಮೂಡಲಿ ಅಂತ ಈ ಸತ್ಸಂಗದ ಫಲ ಆ ಪರಮಾತ್ಮನ ಪಾದಕ್ಕೆ ಅರ್ಪಿತವಾಗಲಿ, ಆ ಬೆಳಕಿಗೆ ಅರ್ಪಣೆ ಆಗಲಿ.